ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ಕೈಬಿಟ್ಟರೆ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ಕೈಬಿಟ್ಟರೆ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ದೇವರು ಕೈಬಿಟ್ಟರೆ. ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ದೇವರು ಕೈ ಬಿಡ್ತಾರಾ? ದೇವರು ಕೈ ಬಿಡ್ತಾರಾ? ಬೈಬಲಲ್ಲಿ ಏನು ಬರ್ಸಿದ್ದಾರೆ? ನಾನು ನಿನ್ನ ಕೈ ಬಿಡೋದಿಲ್ಲ ಅಂತಲೇ ಬರ್ಸಿದ್ದಾರೆ ತಾನೇ? ಬಿಡೋದಿಲ್ಲ ಅಂತ ಬರ್ಸಿದ್ದಾರೆ. ಆದರೂ ನಾವು ಈ ಟೈಟಲ್ ಇಟ್ಕೊಂಡು ದೇವರು ಕೈ ಬಿಟ್ಟರೆ ಅನ್ನುವಂತಹ ಟೈಟಲ್ ಇಟ್ಕೊಂಡು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಸತ್ಯವೇದದಲ್ಲಿ ಇಷ್ಟು ವರ್ಷಗಳು ನಾವು ಓದಿರುವಂತಹದ್ದು ದೇವರು ಕೈ ಬಿಡೋದಿಲ್ಲ. ಆದರೆ ಈ ಟೈಟಲಲ್ಲಿ ಒಂದು ವಿಚಿತ್ರವಾಗಿರುವಂತಹ ಸಾಲು ಕಾಣಿಸ್ತಿದೆ, ದೇವರು ಕೈ ಬಿಟ್ಟರೆ. ಓಕೆ, ಇಷ್ಟಕ್ಕೂ ಯಾವತ್ತಾದರೂ ದೇವರು ನಮ್ಮ ಕೈ ಬಿಟ್ಟರೆ ಏನು ಗತಿ ಅನ್ನುವಂತಹ ಭಯ ಯಾವತ್ತಾದರೂ ನಮ್ಮಲ್ಲಿತ್ತ? ದೇವರು ನಮ್ಮ ಕೈಯನ್ನು ಬಿಟ್ಟರೆ ಗತಿ ಏನು? ಭಯ, ಹೆದರಿಕೆ ಯಾವತ್ತಾದರೂ ನಮ್ಮಲ್ಲಿ ಕಾಣಿಸ್ಕೊಂಡಿದ್ಯಾ? ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿ ಸಾಕಷ್ಟು ಜನರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರುವಂತಹದ್ದಿರುತ್ತೆ. ಮನೆಯಲ್ಲಿ ಒಂದು ಜಗಳ ಆಯಿತು ಅಂತ ಅಂದ್ಕೊಳ್ಳಿ, ಲೋಕಕ್ಕೆ ಸಂಬಂಧಪಟ್ಟಂತಹ ಕುಟುಂಬಗಳಲ್ಲಿ ಹೆಂಡತಿಗೆ ಕೋಪ ಬಂತು. ಈಗ ಹೆಂಡತಿ ನೀಟಾಗಿ ಬ್ಯಾಗನ್ನು ಪ್ಯಾಕ್ ಮಾಡ್ತಿರ್ತಾಳೆ, ಹೌದಾ? ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿ. ಇವಾಗ ಯಜಮಾನ ಬಂದು ರಿಕ್ವೆಸ್ಟ್ ಮಾಡ್ತಿರ್ತಾರೆ, ಏನಂತ? ಪ್ಲೀಸ್ ಪ್ಲೀಸ್ ಪ್ಲೀಸ್, ತಪ್ಪಾಗೋಯ್ತು, ಬಾಯಿ ತಪ್ಪಿ ಆ ಮಾತು ಅಂದ್ಬಿಟ್ಟೆ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ. ಹೆಂಡತಿಯನ್ನು ರಿಕ್ವೆಸ್ಟ್ ಮಾಡ್ತಾರೆ. ಆಗಾಗ ಕೆಲವು ಜಗಳಗಳು ಬಂದಾಗ ಮಕ್ಕಳಿಗೆ ಕೋಪ ಬಂದು ಮಕ್ಕಳು ಸೂಟ್ ಕೇಸ್ ತಗೊಂಡು ಹೊರಗಡೆ ಹೋಗ್ತಿರ್ತಾರೆ. ಏನಂತ? ನಾನು ಮನೆ ಬಿಟ್ಟು ಹೋಗ್ತೀನಿ. ಮತ್ತೆ ತಾಯಿನೋ ತಂದೆನೋ ಅವ್ರ ಹಿಂದೆ ಬಿದ್ದಿರ್ತಾರೆ. ಏನಂತ? ಇರು, ತಪ್ಪಾಗೋಯ್ತು, ನಂದೇ ತಪ್ಪು ಅಂತ ಅಂದ್ಕೊಳ್ತೀನಿ, ಇರು ಅಂತ ಹೇಳಿ. ಮಕ್ಕಳನ್ನು ರಿಕ್ವೆಸ್ಟ್ ಮಾಡ್ತಿದ್ದೀವ? ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ಮಕ್ಕಳನ್ನು ರಿಕ್ವೆಸ್ಟ್ ಮಾಡ್ತಿದ್ದೀವ? ಹೆಂಡತಿಯನ್ನು ರಿಕ್ವೆಸ್ಟ್ ಮಾಡ್ತಿದ್ದಾರಾ? ಗಂಡನನ್ನು ಹೆಂಡತಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳ? ಹೌದು. ಈ ರಿಕ್ವೆಸ್ಟನ್ನು ಯಾವತ್ತಾದರೂ ದೇವ್ರ ಮುಂದೆ ಇಟ್ಟಿದ್ದೀವ? ನಮ್ಮನ್ನು ನೀವು ಬಿಟ್ಟು ಹೋಗಬೇಡಿ ಅನ್ನುವಂಥ ರಿಕ್ವೆಸ್ಟನ್ನು ಯಾವತ್ತಾದರೂ ದೇವ್ರ ಮುಂದೆ ಇಟ್ಟಿದ್ದೀವ? ನಮ್ಮ ಕೈಯನ್ನು ನೀವು ಬಿಡಬೇಡಿ ಅಂತ ಯಾವತ್ತಾದರೂ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಮಾಡಿದ್ದೀವ? ನಮ್ಮ ಬೇಳಾಟ, ನಾವು ಬೇಡುವಂತಹದ್ದು, ನಾವು ಕಾಡುವಂತಹದ್ದೆಲ್ಲ ಮನುಷ್ಯರ ಹತ್ರ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ. ಹೌದಾ? ಸತ್ಯವೇದದಲ್ಲಿ ಒಂದಷ್ಟು ಮಾತನ್ನು ನೋಡೋಣ ಪ್ರಿಯರೇ. ಭಕ್ತರು ದೇವರ ಹತ್ರ ಒಂದು ವಿಚಾರದ ಬಗ್ಗೆ ಮತ್ತೆ 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 ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಆ ಭಕ್ತರು ಬೇಡ್ಕೊಳ್ತಿರುವಂತಹದ್ದು ಯಾವ ವಿಚಾರದ ಕುರಿತಂತೆ ಅಂತ ಹೇಳಿ ಒಂದ್ಸರಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಕೀರ್ತನೆಗಳು 27ನೇ ಅಧ್ಯಾಯ. ಕೀರ್ತನೆಗಳು 27ನೇ ಅಧ್ಯಾಯ 9ನೇ ವಚನ. 27:9. ಏನರ್ಥ ಆಯಿತು ನಮಗೆ ಮಾತಿನಿಂದ? ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ದೇವರು ತಳ್ತಾರ? ಇಷ್ಟಕ್ಕೂ ಮನುಷ್ಯರನ್ನು ದೇವರು ತಳ್ತಾರ? ದೂರ ತಳ್ತಾರ? ಭಕ್ತನು ಏನಂತ ಪ್ರಾರ್ಥನೆ ಮಾಡ್ತಿದ್ದಾರೆ? ನನ್ನನ್ನು ತಳ್ಳಬೇಡ, ನನಗೆ ವಿಮುಖನಾಗಿರಬೇಡ, ಅಂದರೆ ನನಗೆ ದೂರ ಆಗಬೇಡ ನೀನು ಕೋಪ ಮಾಡಿಕೊಂಡು. ಅಂದರೆ ಭಕ್ತರೆಲ್ಲರೂ ಸಹ ಇದೇ ಹೆದರಿಕೆಯಿಂದ ಜೀವನ ಮಾಡ್ತಿದ್ರ ಪ್ರಿಯರೇ? ಯಾವಾಗಲೂ ಸಹ ನಮ್ಮ ಜೀವನಗಳಲ್ಲಿ ದೇವರನ್ನು ನಮ್ಮ ಹತ್ರ ಇಟ್ಕೋಬೇಕು. ಯಾವಾಗಲೂ ನಾವು ದೇವರಿಗೆ ದೂರ ಆಗಬಾರ್ದು. ದೇವರು ಯಾವತ್ತೂ ನಮ್ಮನ್ನು ತಳ್ಳಬಾರದು. ದೇವರು ಯಾವತ್ತೂ ನಮ್ಮ ಕೈಯನ್ನು ಬಿಡಬಾರದು. ಈ ಭಯ ಇಟ್ಕೊಂಡೇ ಜೀವನ ಮಾಡ್ತಿದ್ರೆ ಭಕ್ತರೆಲ್ಲರೂ ಸಹ. ಹೌದು, ನಮಗೇ ಇಲ್ಲ ಭಯ ಅಷ್ಟೇ. ದೇವರು ನಮ್ಮ ಕೈಯನ್ನು ಬಿಟ್ಟು ಹೋಗಬಹುದು, ಬಿಟ್ಟು ಹೋದರೆ ಏನು ಗತಿ ಅನ್ನುವಂತಹ ಭಯ ನಮಗೇನಿಲ್ಲ. ಏನಕ್ಕೋಸ್ಕರ ಇಲ್ಲ ಅಂತ ಹೇಳಿದ್ರೆ, ಇಷ್ಟಕ್ಕೂ ನಮಗೆ ಗೊತ್ತೇ ಇಲ್ಲ. ಇಷ್ಟಕ್ಕೂ ದೇವರು ನಮ್ಮ ಕೈಯನ್ನು ಹಿಡ್ಕೊಂಡಿದ್ದಾರಾ? ದೇವರು ನಮ್ಮ ಕೈಯನ್ನು ಬಿಟ್ಟಿದ್ದಾರಾ?
ಅದಕ್ಕೋಸ್ಕರ ಭಯ, ಹೆದರಿಕೆ ಯಾವುದೂ ಇಲ್ಲ. ಅದಕ್ಕೆ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಯಾವತ್ತೂ ಸಹ ದೇವರೇ ನಮ್ಮ ಕೈಯನ್ನು ಬಿಡಬೇಡಿ, ನೀವು ನಮ್ಮ ಜೊತೆ ಇರಿ ಅಂತ ಯಾವತ್ತೂ ನಾವು ಕೇಳ್ಕೊಳ್ಳೋದೇ ಇಲ್ಲ. ಆದರೆ ಈ ಭಕ್ತರೆಲ್ಲರೂ ಸಹ ಅವರ ಜೀವನದಲ್ಲಿ ಯಾವುದಕ್ಕಾದರೂ ಒಂದು ವಿಚಾರಕ್ಕೆ ನಡುಕ್ತಾ ಜೀವನ ನಡೆಸ್ತಿದ್ರು ಅಂತ ಹೇಳಿದ್ರೆ ಅದು ಇದೊಂದೇ ವಿಚಾರಕ್ಕೆ, ದೇವರೇ ನೀನು ನನ್ನನ್ನು ತಳ್ಳಬೇಡ. ಇದೆಲ್ಲ ಹೊಸ ಪದಗಳಲ್ವ? ಇಷ್ಟು ದಿನ ನಾವು ಕೇಳ್ತಿದ್ದಂತಹದ್ದು ದೇವರು ನಮ್ಮನ್ನು ತಳ್ಳೋದಿಲ್ಲ, ಹೌದಲ್ವಾ? ದೇವರು ನಮ್ಮ ಕೈಯನ್ನು ಬಿಡೋದಿಲ್ಲ. ಇವತ್ತು ನಾವು ನೋಡ್ತಿರುವಂತಹದ್ದು ದೇವರು ನಮ್ಮನ್ನು ತಳ್ತಾರೆ. ಅದಕ್ಕೆ ಭಕ್ತರು ಕೇಳ್ತಿದ್ದಾರೆ, ನನ್ನನ್ನು ನೀವು ತಳ್ಳಬೇಡಿ. ದೇವರು ಮನುಷ್ಯರನ್ನು ತಳ್ತಾರೆ, ದೂರ ತಳ್ತಾರೆ. ದೇವರು ಮನುಷ್ಯರ ಕೈಯನ್ನು ಬಿಡ್ತಾರೆ. ಇನ್ನೊಂದು ವಚನವನ್ನು ನೋಡೋಣ. ಈ ಒಂದು ವಚನವನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಕೀರ್ತನೆಗಳು 38ನೇ ಅಧ್ಯಾಯ, ಕೀರ್ತನೆಗಳು 38ನೇ ಅಧ್ಯಾಯ 21ನೇ ವಚನ. 38-21. ಯೆಹೋವನೇ ಕೈ ಬಿಡಬೇಡ. ನಮ್ಮ ಅಂಶದ ಟೈಟಲ್ ಇದೆ ಅಲ್ವಾ? ನಮ್ಮ ಅಂಶದ ಟೈಟಲ್ ಏನು? ದೇವರು ಕೈ ಬಿಟ್ಟರೆ. ಇವರೆಲ್ಲ ಬೇಡ್ಕೊಳ್ತಿದ್ದಾರೆ ದೇವರ ಹತ್ರ, ದೇವರೇ ನನ್ನ ಕೈ ಬಿಡಬೇಡ. ಯೆಹೋವನೇ ಕೈ ಬಿಡಬೇಡ, ನನ್ನ ದೇವರೇ ದೂರವಾಗಿರಬೇಡ. ಯಾವತ್ತೂ ನನಗೆ ದೂರ ಆಗಬೇಡ ತಂದೆ, ಯಾವತ್ತೂ ನನ್ನ ಕೈಯನ್ನು ಬಿಡಬೇಡ. ಅಂದರೆ ಇವರ ನಂಬಿಕೆ ಏನು? ನನ್ನ ಕೈಯನ್ನು ನೀನು ಬಿಡಬೇಡ ಅಂತ ಹೇಳ್ತಿದ್ದಾರೆ ಅಂದರೆ ಇವರ ಕೈಯನ್ನು ಯಾರು ಹಿಡ್ಕೊಂಡು ನಡೆಸ್ತಿದ್ದಾರೆ ಅನ್ನುವಂಥದ್ದು ಇವರ ನಂಬಿಕೆ? ದೇವರು. ನಾವು ಯಾವತ್ತು ದೇವರ ಹತ್ರ ನನ್ನ ಕೈಯನ್ನು ನೀನು ಬಿಡಬೇಡ ದೇವರೇ ಅಂತ ಹೇಳಿ ಕೇಳ್ಕೊಳ್ತಿಲ್ಲ ಅಂದರೆ ನಮಗಿದೆಯಾ ನಂಬಿಕೆ? ಏನಂತ ನಂಬಿಕೆ ಇಲ್ಲ ನಮಗೆ? ದೇವರು ನಮ್ಮ ಕೈಯನ್ನು ಹಿಡ್ಕೊಂಡು ನಡೆಸ್ತಿದ್ದಾರೆ ಅನ್ನುವಂಥದ್ದಾದ್ರೂ ಗೊತ್ತಾ ನಮಗೆ? ಇವರು ಸ್ಟ್ರಾಂಗಾಗಿ ನಂಬಿದರು. ಏನಂತ? ದೇವರು ನನ್ನ ಕೈಯನ್ನು ಹಿಡ್ಕೊಂಡು ನಡೆಸ್ತಿದ್ದಾರೆ, ಅದಕ್ಕೆ ದೇವರ ಹತ್ರ ಕೇಳ್ತಿದ್ದಾರೆ, ನೀನು ಯಾವತ್ತೂ ನನ್ನ ಕೈಯನ್ನು ಬಿಡಬೇಡ, ನನಗೆ ದೂರ ಆಗಬೇಡ. ತಡ್ಕೊಳ್ಲಿಕ್ಕಾಗೋದಿಲ್ಲ. ನೀನು ದೂರ ಆದರೆ ನನ್ನಿಂದ ನನ್ನ ಕೈಯಲ್ಲಿ ತಡ್ಕೊಳ್ಲಿಕ್ಕಾಗೋದಿಲ್ಲ ಸಿಚುವೇಶನನ್ನು. 2 ವಚನ ಓದಿದ್ವಾ? 2 ವಚನದಲ್ಲಿ ಏನಿತ್ತು? 2 ವಚನದಲ್ಲಿ ಭಕ್ತರು ಏನಂತ ಬೇಡುತ್ತಿದ್ದಾರೆ ದೇವರ ಹತ್ರ? ನನ್ನ ಕೈ ಬಿಡಬೇಡ, ನನಗೆ ದೂರ ಆಗಬೇಡ. 3ನೇ ವಚನ, ಕೀರ್ತನೆಗಳು 51ನೇ ಅಧ್ಯಾಯ, ಕೀರ್ತನೆಗಳು 51ನೇ ಅಧ್ಯಾಯ 11ನೇ ವಚನ. 51-11. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಮತ್ತೆ ಅದೇ ಪ್ರಾರ್ಥನೆನ ದಾವಿದನು ಮಾಡ್ತಿರುವಂತಹ ಪ್ರಾರ್ಥನೆ ಇದು. ಏನಂತ ಹೇಳ್ತಿದ್ದಾರೆ? ನಿನ್ನ ಸನ್ನಿಧಿಯಿಂದ, ಅಂದರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ, ನಿನಗೆ ನಾನು ಹತ್ತಿರ ಇದ್ದೀನಲ್ವ, ನನ್ನನ್ನು ದೂರ ತಳ್ಳಬೇಡ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಮತ್ತೆ ಅದೇ ಪ್ರಾರ್ಥನೆಗಳ ಹೌದು. ನಾವು ಪ್ರಾರ್ಥನೆ ಮಾಡಿದ್ರೆ ನೀನು ಮಾಡ್ತಿರ್ತೀವಿ, ಹೌದಾ? ಇಲ್ಲಿ ಮಾಡುವಂತಹ ಪ್ರಾರ್ಥನೆ ಬಗ್ಗೆ ಮಾತಾಡ್ತಿಲ್ಲ. ನಾವು ಮನೆಗಳಲ್ಲಿ ಮಾಡುವಂತಹ ಪ್ರಾರ್ಥನೆಗಳು ಏನೇನು ಮಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ. ಅದೆಲ್ಲ ನಾವು ಮಾಡುವಂತಹ ಪ್ರಾರ್ಥನೆಗಳು ಸರಿಯಾಗಿದ್ದರೂ ಎಲ್ಲ ಸೆಕೆಂಡರಿಯಾಗಿ ಬರಬೇಕಾಗಿರುವಂತಹದ್ದು. ಫಸ್ಟಾಗಿ ಯಾವುದನ್ನು ಮಾಡಬೇಕು? ಈ ಪ್ರಾರ್ಥನೆಯೇ ಅಲ್ವಾ? ತಂದೆ, ನೀವು ಯಾವತ್ತೂ ಸಹ ನಮ್ಮನ್ನು ತಳ್ಳಬೇಡಿ, ಯಾವತ್ತೂ ನಮ್ಮ ಕೈಯನ್ನು ಬಿಡಬೇಡಿ, ನಮ್ಮ ಕುಟುಂಬಗಳ ಕೈಯನ್ನು ಬಿಡಬೇಡಿ. ಮಾಡಿದ್ದೀವ ಯಾವತ್ತಾದರೂ? ಇವರು ನೋಡಿ ಎಷ್ಟು ಸರಿ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಕೈ ಬಿಡಬೇಡಿ, ನಮ್ಮನ್ನು ದೂರ ತಳ್ಳಬೇಡಿ, ನಿನ್ನ ಸನ್ನಿಧಾನದಿಂದ ನನ್ನನ್ನು ದೂರ ತಳ್ಳಬೇಡಿ. ಇವ್ರಿಗಿತ್ತು ಆ ಭಯ, ನಮಗಿಲ್ಲ. ದೇವರು ಕೈ ಬಿಟ್ಟರೆ ಏನಾಗ್ಬೋದು ಅನ್ನುವಂತಹ ಭಯ ಇಲ್ಲ ನಮಗೆ. ದೇವರು ನಮ್ಮನ್ನು ದೂರ ತಳ್ಳಿದ್ರೆ ಏನಾಗೋಗುತ್ತೆ ನಮ್ಮ ಪರಿಸ್ಥಿತಿ ಅನ್ನುವಂತಹ ಭಯ ಇಲ್ಲ. ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಮುಂದೆ ನೋಡೋಣ ಇದೇ ಸಂದೇಶದಲ್ಲಿ. ಓಕೆ, 3 ವಚನವನ್ನು ಓದಿದ್ದೀವಲ್ವ? 4ನೇ ವಚನ, ಕೀರ್ತನೆಗಳು 119ನೇ ಅಧ್ಯಾಯ 119ನೇ ಕೀರ್ತನೆ 8ನೇ ವಚನ. 119:8. ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ. ಮತ್ತೆ ಅದೇ ಪ್ರಾರ್ಥನೆನ ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ. 4 ವಚನ ಓದಿದೀವ. ಆ 4 ಪ್ರಾರ್ಥನೆಗಳಲ್ಲಿ ನಮಗೆ ಕಾಣಿಸಿದೇನು? ದೇವರು ಮನುಷ್ಯರನ್ನು
ಕೈ ಬಿಡೋದಿಲ್ಲ ಅನ್ನುವಂಥ ಒಂದು ಸೈಡನ್ನು ಮಾತ್ರ ಎಷ್ಟು ದಿನ ಓದಿದ್ವಿ. ಆದರೆ ದೇವರು ಮನುಷ್ಯರ ಕೈಯನ್ನು ಬಿಡ್ತಾರೆ. ದೇವರು ಮನುಷ್ಯರನ್ನು ತಳ್ಳೋದಿಲ್ಲ ಅನ್ನುವಂಥ ವಚನಗಳನ್ನು ಎಷ್ಟು ದಿನ ಓದಿದ್ವಿ. ಆದರೆ ದೇವರು ಮನುಷ್ಯರನ್ನು ದೂರ ತಳ್ತಾರೆ, ತನ್ನ ಸನ್ನಿಧಾನದಿಂದ ತೆಗೆದು ಹಾಕ್ತಾರೆ. ಓಕೆ, ಏನಕ್ಕೋಸ್ಕರ ತೆಗೆದಾಕಬೇಕು ಪ್ರಿಯರೇ? ಇಷ್ಟಕ್ಕೂ ದೇವರು ಮನುಷ್ಯರನ್ನು ತನ್ನ ಸನ್ನಿಧಾನದಿಂದ ಏನಕ್ಕೋಸ್ಕರ ತೆಗೆದಾಕಬೇಕು? ಏನಕ್ಕೋಸ್ಕರ ದೂರ ತಳ್ಳಬೇಕು? ಏನಕ್ಕೋಸ್ಕರ ಕೈ ಬಿಡಬೇಕು? ಏನಕ್ಕೋಸ್ಕರ ಕೈ ಬಿಡ್ತಾರೆ ದೇವರು ಮನುಷ್ಯರ ಕೈಯನ್ನು? ಏನಕ್ಕೋಸ್ಕರ ಬಿಡ್ತಾರೆ? ಏನಕ್ಕೋಸ್ಕರ ದೂರ ತಳ್ತಾರೆ? ಏನಕ್ಕೋಸ್ಕರ? ಸತ್ಯವೇದದಲ್ಲಿ ಒಂದು ಅದ್ಭುತವಾಗಿರುವಂತಹ ಮಾತನ್ನು ಬರೆಸಿದ್ದಾರೆ. ದೇವರಾಗಿ ದೇವರೇ ಯಾವತ್ತೂ ಸಹ ನಮ್ಮನ್ನು ತಳ್ಳೋದಿಲ್ವಂತೆ. ದೇವರಾಗಿ ತನಗೆ ತಾನೇ ಯಾವತ್ತೂ ಸಹ ತನ್ನ ಮಕ್ಕಳನ್ನು ತಳ್ಳೋದಿಲ್ವಂತೆ. ಫಸ್ಟ್ ಆ್ಯಕ್ಷನ್ ಯಾವಾಗಲೂ ಸಹ ತಂದೆ ಕಡೆಯಿಂದ ಇರೋದಿಲ್ವಂತೆ. ತಂದೆನೇ ಫಸ್ಟ್ ಟೈಮ್ ಮಕ್ಕಳನ್ನು ತಳ್ತಿದ್ದಾರೆ, ಹೀಗಿರೋದಿಲ್ಲ ಸಿಚುವೇಶನ್. ದೇವರು ನಮ್ಮನ್ನು ತಳ್ಳಬೇಕಾದ್ರೆ ಏನಾಗಿರುತ್ತೆ ಗೊತ್ತಾ? ಮುಂಚೆ ದಾವೀದನು ಒಂದು ನೆರೆದ ಸಭೆಯ ಮುಂದೆ ಸೊಲೊಮೋನನಿಗೆ ಆಲಯ ಕಟ್ಟುವಂತಹ ಬಾಧ್ಯತೆಯನ್ನು ಒಪ್ಪಿಸ್ಕೊಡ್ತಾರಲ್ವ, ಆ ಮ್ಯಾಪ್ ಎಲ್ಲ ಕೊಟ್ಟು ಆ ನಕ್ಷೆಯನ್ನೆಲ್ಲ ಸೊಲೊಮೋನನ ಕೈಯಲ್ಲಿಡ್ತಾರೆ ದಾವೀದನು. ಆಗ ತನ್ನ ಮಗನಿಗೆ ಒಂದು ಮಾತು ಹೇಳ್ತಾರೆ ತುಂಬಿದ ಸಭೆಯ ಮುಂದೆ. ಏನಂತ ಹೇಳ್ತಾರೆ ಗೊತ್ತಾ? ಮಗನೇ, ನೀನು ದೇವರನ್ನು ಹುಡುಕು, ದೇವರು ನಿನಗೆ ಸಿಗ್ತಾರೆ. ಒಂದು ವೇಳೆ ನೀನು ದೇವರನ್ನು ತಳ್ಳದ, ಒಂದು ವೇಳೆ ನೀನು ದೇವರನ್ನು ತಳ್ಳದ, ಹಾಗಾದರೆ ದೇವರು ಏನು ಮಾಡ್ತಾರೆ? ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡ್ತಾರೆ. ಯಾವತ್ತಾದರೂ ಹೇಳ್ಕೊಟ್ಟಿದ್ದೀರಾ ನೀವು ನಿಮ್ಮ ಮಕ್ಕಳಿಗೆ? ನೀವು ನಿಮ್ಮ ಮಕ್ಕಳಿಗೆ ಯಾವತ್ತಾದರೂ ಈ ಮಾತನ್ನು ಹೇಳ್ಕೊಟ್ಟಿದ್ದೀರಾ? ಒಂದು ರಾಜ ತುಂಬಿದ ಸಭೆಯ ಮಧ್ಯ ತನ್ನ ಮಗನಿಗೆ ಮಾಡ್ತಿರುವಂತಹ ಉಪದೇಶ ಇದು. ಏನಂತ? ಯಾವತ್ತೂ ಸಹ ದೇವರನ್ನು ಕಳ್ಕೋಬೇಡ, ದೇವರನ್ನು ದೂರ ತಳ್ಳಬೇಡ. ಒಂದು ವೇಳೆ ದೇವರೇ ಯಾವತ್ತೂ ನಿನ್ನನ್ನು ದೂರ ತಳ್ಳೋದಿಲ್ಲ. ಆದರೆ ಒಂದು ವೇಳೆ ನೀನು ದೇವರನ್ನು ತಳ್ಳುತ್ತಾರೆ, ದೇವರು ಯಾವಾಗವರೆಗೂ ತಳ್ತಾರೆ ನಿನ್ನನ್ನು? 2 ಗಂಟೆ 3 ಗಂಟೆ ದೂರ ತಳ್ಳೋದಿಲ್ಲ. ಯಾವಾಗವರೆಗೂ ತಳ್ತಾರೆ? ಶಾಶ್ವತವಾಗಿ ದೂರ ತಳ್ತಾರೆ. ಹತ್ರ ಬರಬೇಕನ್ಕೊಂಡ್ರೂ ಆಗೋದಿಲ್ಲ, ಅಷ್ಟು ದೂರ ತಳ್ತಾರೆ ದೇವರು. ಆದರೆ ಫಸ್ಟ್ ಇದಕ್ಕೆ ಕಾನ್ಸಿಕ್ವೆನ್ಸ್ ಅನ್ನುವಂತಹದ್ದು ನಮ್ಮ ಕಡೆಯಿಂದನೇ ಇರಬೇಕು. ನಾವು ಒಂದು ವೇಳೆ ದೇವರನ್ನು ದೂರ ತಳ್ಳಿದ್ರೆ ದೇವರು ತಳ್ತಾರಂತೆ. ಯಾವತ್ತಾದರೂ ಹೇಳ್ಕೊಟ್ಟಿದ್ದೀರಾ ಪ್ರಿಯರೇ ನಿಮ್ಮ ಮಕ್ಕಳಿಗೆ? ಎಷ್ಟು ಒಳ್ಳೆ ತಂದೆ ಅಲ್ವಾ ದಾವೀದನು? ತನ್ನ ಮಗನಿಗೆ, ಅಂದರೆ ತನ್ನ ತಂದೆ ತನ್ನ ಮಗನ ಹತ್ರ ಮಾತಾಡಬೇಕಾದ್ರೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇದ್ದಂಥ ಆಲೋಚನೆಗಳನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಆ ಸ್ಪೀಚಲ್ಲಿ ಸ್ವಲ್ಪ ಮಾತ್ರ ಕಟ್ ಮಾಡಿ ಸೆಲೆಕ್ಟ್ ಮಾಡಿ ದೇವರ ಸತ್ಯವೇದದಲ್ಲಿ ಬರೆಸ್ಕೊಟ್ಟಿದ್ದಾರೆ. ಆದರೆ ದಾವೀದನು ಇನ್ನೂ ಏನೇನು ಹೇಳಿರ್ಬೋದು ಆ ಸಭೆಯಲ್ಲಿ ತನ್ನ ಮಗನಿಗೆ? ದೇವರನ್ನು ದೂರ ತಳ್ಳಬೇಡ ಅನ್ನುವಂತಹದ್ದು ಮಾತ್ರ ಸೆಲೆಕ್ಟ್ ಮಾಡಿ ದೇವರು ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅದರ ಮುಂಚೆ ಇನ್ನೂ ಏನೇನು ಹೇಳಿರ್ಬೋದು ದಾವೀದನು ತನ್ನ ಮಗನಿಗೆ? ಆಸ್ತಿಯನ್ನು ಬೇಕಾದರೆ ಕಳ್ಕೊ, ನಿನ್ನ ಪದವಿಯನ್ನು ಬೇಕಾದರೆ ಕಳ್ಕೊ, ನಿನ್ನ ಹತ್ರ ಇರುವಂತಹ ವಜ್ರ ವೈಡೂರ್ಯಗಳನ್ನು ಬೇಕಾದರೆ ಕಳ್ಕೊ, ನಿನಗೆ ಎಷ್ಟು ಟನ್ ಬರುತ್ತಲ್ಲ ಬಂಗಾರ ವ್ಯಾಪಾರದಿಂದ ವರ್ಷಕ್ಕೆ, ಅದನ್ನು ಬೇಕಾದರೆ ಕಳ್ಕೊ. ಯಾವುದನ್ನು ಮಾತ್ರ ಕಳ್ಕೊಬೇಡ? ದೇವರನ್ನು ಮಾತ್ರ ಕಳ್ಕೋಬೇಡ. ದೇವರನ್ನು ಮಾತ್ರ ಯಾವತ್ತೂ ದೂರ ತಳ್ಳಬೇಡ. ಹೌದಾ? ಪ್ರತಿ ತಂದೆ ತಾಯಿ ಹೇಳ್ಕೊಡ್ಬೇಕಾಗಿರುವಂತಹ ಮಾತಲ್ವ ತಮ್ಮ ಮಕ್ಕಳಿಗೆ? ಹೇಳ್ಕೊಡ್ತಿದ್ದೀವ? ದೇವರನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಮ ಜೀವನದುದ್ದಕ್ಕೂ ಸಹ ನಾವು ಸ್ವಲ್ಪ ವರ್ಷನೇ ಇರುವಂತಹದ್ದು. ನಿನಗೆ ಮದುವೆ ಆಗಿ ನಿನಗೊಬ್ಬ ಮಗ ಆಗಿ ಆ ಮಗನಿಗೆ ಒಂದು 10, 11, 15 ವಯಸ್ಸಾಗುವವರೆಗೂ, ಅಂದರೆ ನನ್ನ ಮೊಮ್ಮಗನಿಗೆ ಒಂದು 15 ವಯಸ್ಸಾಗುವವರೆಗೂ ನಾವು ಮಾತ್ರ ನಿಮ್ಮ ಜೊತೆ ಇರುವಂತಹದ್ದು. ಅದಾದ ನಂತರ ಮಗನೇ ಯಾರಿರೋದಿಲ್ಲ ನಿನ್ನ ಜೊತೆ? ನಾವಿರೋದಿಲ್ಲ. ಯಾರಿರ್ತಾರೆ ನಿನ್ನ ಜೊತೆ? ದೇವರು ಮಾತ್ರ ಶಾಶ್ವತವಾಗಿ ನಿನ್ನ ಆಗು ಹೋಗುಗಳನ್ನು ನೋಡ್ಕೊಳ್ಳುವಂತಹದ್ದು, ನಿನ್ನ ಜೀವನವನ್ನು ನೋಡ್ಕೊಳ್ಳುವಂತಹದ್ದು, ಇದೆಲ್ಲ ದೇವರು. ಸೊ ಯಾರನ್ನು ಕಳ್ಕೋಬಾರದು? ನೀನು ನನ್ನನ್ನು ಬೇಕಾದರೆ ಕಳ್ಕೊ, ನನ್ನನ್ನು ಬೇಕಾದರೆ ನೀನು ಕಳ್ಕೊ. ನಾನು ತಪ್ಪು ಮಾಡಿದ್ರೆ ನನ್ನನ್ನು ದೂರ ಇಟ್ಬಿಡು, ತೊಂದರೆ ಇಲ್ಲ. ಆದರೆ ದೇವರನ್ನು ಮಾತ್ರ ಯಾವತ್ತೂ ಎಂದಿಗೂ ಕಳ್ಕೋಬೇಡ. ಹೀಗೆ ಹೇಳ್ಕೊಡ್ಬೇಕಲ್ವ ಮಕ್ಕಳಿಗೆ? ಎಷ್ಟು ಜನ ಹೇಳ್ಕೊಡ್ತಿದ್ದೀವಿ? ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ದಯವಿಟ್ಟು ಹೇಳ್ಕೊಡಿ. ಆ ಮಾತನ್ನು ಒಂದು ಸರಿ ಓದಿ ನೋಡೋಣ. ದಾವೀದನು ತನ್ನ ಮಗನ ಹತ್ರ ಮಾತಾಡ್ತಿರುವಂತಹ ಮಾತನ್ನು ಒಂದು ಸರಿ ಓದಿ ನೋಡೋಣ. ಪೂರ್ವಕಾಲ ವೃತ್ತ ಅಂತ ಮೊದಲನೇ ಗ್ರಂಥ, ಮೊದಲನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ 28ನೇ ಅಧ್ಯಾಯ 9ನೇ ವಚನ. ಮೊದಲನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ 28:9.
ಹ್ಞೂ 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 ಓದ್ಕೊಂಡ್ವಾ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಆದುದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು. ಓಕೆ, ಅಷ್ಟೇ ನಮಗೆ ಬೇಕಾಗಿದ್ದಂತಹದ್ದು. ಏನರ್ಥ ಆಯ್ತು ಈ ವಚನದಲ್ಲಿ? ನಾವು ಇಷ್ಟೊತ್ತು ಮಾತಾಡಿರುವಂತಹದ್ದು ಈ ವಚನದಲ್ಲಿತ್ತ. ನಾವು ಇಷ್ಟೊತ್ತು ಮಾತಾಡ್ಕೊಂಡ್ವಲ್ವಾ? ಆ ಸಭೆಯಲ್ಲಿ ಏನೇನಾಯಿತು, ದಾವೀದನು ಸೊಲೊಮೋನನಿಗೆ ಏನೇನು ಹೇಳ್ಕೊಟ್ರು, ಈ ವಚನದಲ್ಲಿ ಓದ್ಕೊಂಡ್ವಾ? ಬೆಸ್ಟ್ ತಂದೆ ಅಲ್ವಾ? ಕೆಲವು ವಿಚಾರಗಳಲ್ಲಿ ದಾವೀದನು ಮಕ್ಕಳ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಫುಲ್ಫಿಲ್ ಮಾಡಿಲ್ಲ. ಅದು ಯಾವತ್ತಾದರೂ ಬೇರೆ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡೋಣ. ಆದರೆ ಸೊಲೊಮೋನನ್ನು ಬೆಳೆಸುವಂತಹದ್ರಲ್ಲಿ ಒಂದು ಸಾರಿ ನೋಡಿ ದಾವೀದನ ಕರ್ತವ್ಯವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ದೇವರನ್ನು ಕಳ್ಕೊಬೇಡ, ಏನು ಬೇಕಾದರೂ ಕಳ್ಕೋ, ಜೀವನದಲ್ಲಿ ತೊಂದರೆ ಇಲ್ಲ. ದೇವರನ್ನು ಮಾತ್ರ ತಳ್ಳಬೇಡ. ಒಂದು ವೇಳೆ ದೇವರನ್ನು ತಳ್ಳಿದ್ರೆ ಬರೆದಿಟ್ಕೋ, ದೇವರು ನಿನ್ನನ್ನು ಶಾಶ್ವತವಾಗಿ ತಳ್ತಾರೆ. ಓಕೆ, ಹಾಗಾದರೆ ದೇವರು ಮನುಷ್ಯರನ್ನು ತಳ್ಳೋದಿಲ್ಲ ಅಂತ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ದೇವರು ಮನುಷ್ಯರ ಕೈ ದೇವರು ಬಿಡೋದಿಲ್ಲ ಅಂತ ಬರ್ಸಿದ್ದಾರೆ. ಯಾವಾಗ ಬಿಡ್ತಾರೆ? ನೀವು ಹಠ ಮಾಡಿದ್ರೆ ನಿಮ್ಮ ಮಕ್ಕಳ ಕೈಯನ್ನು ನೀವು ಹಿಡ್ಕೊಂಡು ಬರ್ತಿರ್ತೀರ. ನಿಜನಾ? ಹಿಡ್ಕೊಂಡು ಬರ್ತಿರ್ತೀರ. ನೀವು ನಿಮ್ಮ ಮಕ್ಕಳ ಕೈಯನ್ನು ಹಿಡ್ಕೊಂಡ್ರೆ ಸೇಫಾ, ನಿಮ್ಮ ಮಕ್ಕಳು ನಿಮ್ಮ ಕೈ ಹಿಡ್ಕೊಂಡ್ರೆ ಸೇಫಾ? ನೀವು ನಿಮ್ಮ ಮಕ್ಕಳ ಕೈ ಹಿಡ್ಕೊಂಡ್ರೆ ಅವ್ರು ಸೇಫಾಗಿರ್ತಾರೆ. ಹೌದಾ? ತುಂಬ ಹಠ ಮಾಡ್ದ ಅಂತ ಅಂದ್ಕೊಳ್ಳಿ, ಒಂದು 2-3 ಸಾರಿ ಹೇಳ್ತೀರಾ, 4-5 ಸಾರಿ ಹೇಳ್ತೀರಾ. ಇನ್ನೂ ಹಠ ಮಾಡ್ದ ಅಂತ ಅಂದ್ಕೊಳ್ಳಿ, ನಿಮ್ಮ ಕೈ ಹಿಡ್ಕೊಂಡು ಬರಲಿಕ್ಕೆ. ಬಿಡು ಮಮ್ಮಿ ಅಂತ ಅಂದ್ಕೊಳ್ಳಿ. ಬಿಡ್ತೀರಾ ಅವಾಗ? ಹೌದಾ? ಒಂದು 4-5 ಹೆಜ್ಜೆ ಹೋಗಿ ಡಬ್ಬಾರ್ ಅಂತ ಹೇಳಿ ಬೀಳ್ತಾನೆ. ಅವಾಗ ಗೊತ್ತಾಗುತ್ತೆ ಮಮ್ಮಿ ಕೈ ಹಿಡ್ಕೊಬೇಕಿತ್ತಲ್ವ. ಹೌದಾ? ಅದೇ ಇಲ್ಲಿ ದೇವರಿಗೂ ಮನುಷ್ಯರಿಗೂ ಏನು ನಡೀತಿದೆ ಸಂಭಾಷಣೆ ಅಂದರೆ ಅದೇ. ದೇವರೇ ಯಾವತ್ತೂ ನಮ್ಮ ಕೈಯನ್ನು ಡ್ರಾಪ್ ಮಾಡೋದಿಲ್ವಂತೆ. ಯಾವಾಗ ಡ್ರಾಪ್ ಮಾಡ್ತಾರೆ? ಯಾವಾಗ ತಳ್ತಾರೆ ನಮ್ಮನ್ನು? ನಾವು ದೇವರನ್ನು ತಳ್ಳಿದ್ರೆ ದೇವರು ನಮ್ಮನ್ನು ಶಾಶ್ವತವಾಗಿ ತಳ್ತಾರೆ. ಓಕೆ, ಈಗ ದೇವರು ತಳ್ಳಿದ್ರೆ ಹೇಗಿರುತ್ತೆ ಪರಿಸ್ಥಿತಿ? ದೇವರು ನಮ್ಮನ್ನು ದೂರ ತಳ್ಳಿದ್ರೆ ಪರಿಸ್ಥಿತಿ ಹೇಗಿರುತ್ತೆ? ನಮಗಾಗುವಂತಹ ನಷ್ಟ ಏನು ಪ್ರಿಯರೇ? ಇಷ್ಟಕ್ಕೂ ದೇವರು ನಮ್ಮನ್ನು ತಳ್ಳಿದ್ರೆ ನಮಗಾಗುವಂತಹ ನಷ್ಟ ಏನು? ತೊಂದರೆಗಳು, ಬಾಧೆಗಳು ಇದೆಲ್ಲ ಇದ್ದಿದ್ದೆ. ಓಕೆ, ಇದರ ಜೊತೆಯಲ್ಲಿ ಇನ್ನೂ ಏನೇನು? ದೇವರು ನಮ್ಮನ್ನು ತಳ್ಳಿದ್ರೆ ಆಗುವಂತಹ ನಷ್ಟ ಏನು? ದೇವರು ನಮ್ಮನ್ನು ತಳ್ಳಿದ್ರು ಅಂತ ಅಂದ್ಕೊಳ್ಳಿ, ಅಥವಾ ನಾವು ದೇವ್ರಿಗೆ ದೂರ ಆದ್ವಿ ಅಂತ ಅಂದ್ಕೊಳ್ಳಿ. ಆ ಗ್ಯಾಪ್ ಹಾಗೇ ಇರುತ್ತೆ. ಯಾರಾದರೂ ಬಂದು ಆಕ್ಯುಪೈ ಮಾಡ್ಕೊಳ್ತಾರ? ಯಾರು ಬರ್ತಾರೆ ಆಕ್ಯುಪೈ ಮಾಡ್ಕೊಳ್ಲಿಕ್ಕೆ? ಅಪವಾದಿ. ಹೌದಾ? ನಮ್ಮ ಪಕ್ಕದಲ್ಲಿ ಇಟ್ಕೊಳ್ಲಿಕ್ಕೆ ಆಗುವಂತಹದ್ದು ಇಬ್ಬರನ್ನೇ, ಒಬ್ಬರು ದೇವರು, ಇನ್ನೊಬ್ಬರು ಅಪವಾದಿ. ಒಂದು ವೇಳೆ ದೇವರು ನಮ್ಮನ್ನು ದೂರ ತಳ್ಳಿದ್ರೆ ದೇವ್ರಿಗೆ ದೂರ ಆಗ್ತೀವಿ. ಆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪ್ ಹಾಗೆ ಇರೋದಿಲ್ವಂತ ಯಾವಾಗಲೂ ಸಹ. ಅಪವಾದಿ ಶಾಶ್ವತವಾಗಿ ಎದುರು ನೋಡ್ತಾನೆ ಇರ್ತಾನೆ. ದೇವರಿಗೂ ತನ್ನ ಮಕ್ಕಳಿಗೂ ದೂರ ಏರ್ಪಟ್ಟರೆ ಆ ದೂರವನ್ನು ಹೋಗಿ ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ಕಾಯ್ತಿರ್ತಾನೆ. ಖಂಡಿತವಾಗಿ ಬರ್ತಾನ? ದೇವರು ನಮ್ಮ ಜೀವನಗಳಿಗೆ ದೂರ ಆದರೆ ಅಪವಾದಿ ಖಂಡಿತವಾಗ್ಲೂ ಬರ್ತಾನ ಇಲ್ವಾ? ಬರ್ತಾನೆ. ಬಂದು ಏನು ಮಾಡಿಸ್ತಾನೆ? ನೀತಿವಂತರು, ಪರಿಶುದ್ಧರು, ಶುಭ್ರ ಹೃದಯಿಗಳು ಈ ಥರ ಜೀವನ ಮಾಡಕ್ಕೆ ಬಿಡ್ತಾನ? ಇಲ್ಲ. ಏನೇನು ಮಾಡಿಸ್ತಾನೆ ನಮ್ಮ ಕೈಯಲ್ಲಿ? ಏನೇನು ಮಾಡಿಸ್ತಾನೆ? ದೇವರು ದೇವರಿಗೂ 10 ಮೀಟರ್, ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ ದೇವರು 10 ಮೀಟರ್ ದೂರ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಅಪವಾದಿ ಬಂದ ನಂತರ ಎಷ್ಟು ಮೀಟರ್ ದೂರ ಮಾಡ್ತಾನೆ? 1 ಕಿಲೋಮೀಟರ್ ದೂರ ಮಾಡಿಸ್ತಾನೆ. ನಿಜನೇ ಇಲ್ವಾ? ಹೌದಾ? ದೇವರು ಈಗಾಗಲೇ ಸ್ವಲ್ಪ ದೂರ ಆಗಿದ್ದಾರೆ. ಆ ಸ್ವಲ್ಪ ದೂರ ಆಗಿರುವಂಥ ಸ್ಪೇಸನ್ನು ಅಪವಾದಿ ಆಕ್ಯುಪೈ ಮಾಡಿಕೊಂಡು ಮತ್ತೆ ನಮ್ಮ ಕೈಯಲ್ಲಿ ಈಗಾಗಲೇ ಮಾಡಿಸಿರುವುದಕ್ಕಿಂತ ಇನ್ನೊಂದಷ್ಟು ದೊಡ್ಡ ತಪ್ಪನ್ನು ಮಾಡಿಸಿ ಇನ್ನೊಂದಷ್ಟು ದೂರ ಮಾಡ್ತಾನೆ. ಈ ರೀತಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡಿಸಿ ಒಂದು ದಿನ ತೊಗೊಂಡು ಬರ್ತಾನೆ. ದೇವರಿಗೂ ನಮಗೂ ಶಾಶ್ವತವಾಗಿ ದೂರ ಆಗುವಂಥ ಸ್ಥಿತಿಗೆ ತೊಗೊಂಡು ಬರ್ತಾನೆ. ಹೌದಾ? ಸೌಲನ ಜೀವನವನ್ನೆಲ್ಲ ಒಂದು ಸರಿ ನೋಡಿ. ಅವರ ಜೀವನದಲ್ಲಿ ತಪ್ಪುಗಳ ಪ್ರೋಗ್ರೆಷನ್ ಹೇಗಾಯಿತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಪ್ರಾರಂಭದಲ್ಲಿ ಒಂದು ತಪ್ಪು ಮಾಡ್ತಾರೆ. ಏನು? ದಾವೀದನನ್ನು ನೋಡಿ ಹೊಟ್ಟೆ ಕಿಚ್ಚುಪಡುವಂತಹದ್ದು. ಹೌದಲ್ವಾ? ಊರು ಪೂರ್ತಿ ಹಾಡು ಹಾಡ್ತಿರ್ತಾರಲ್ವ, ದಾವೀದನಿಗೆ
10,000 ಜನ, ದಾವೀದನು ಕತ್ತಿ ಹಿಡಿದ್ರೆ 10,000 ಜನ ಬೀಳ್ತಾರೆ ಅಂತ ಹೇಳಿ. ಇದನ್ನು ನೋಡಿ ದಾವೀದನ ಮೇಲೆ ಹೊಟ್ಟೆ ಕಿಚ್ಚುಪಡ್ತಾರೆ. ಆಮೇಲೆ ದೇವರಿಗೆ ಸೌಲನು ಮನಸ್ಸಿನಲ್ಲಿ ಮಾಡ್ತಿರುವಂತಹ ಯೋಚನೆಗಳು ಇಷ್ಟ ಆಗೋದಿಲ್ಲ. ದೇವರು ಒಂದಷ್ಟು ದೂರ ಆಗ್ತಾರೆ ಸೌಲನಿಗೆ. ಅಪವಾದಿ ಮತ್ತೆ ಬಂದು ಸೌಲನ ಕೈಯಲ್ಲಿ ಏನು ಮಾಡಿಸುತ್ತೆ? ಇನ್ನೊಂದು ತಪ್ಪು ಮಾಡಿಸುತ್ತೆ. ಈಗಾಗಲೇ ಒಂದು ತಪ್ಪು ಮಾಡಿದ್ದಕ್ಕೆ ದೇವರು ದೂರ ಆಗಿದ್ದಾರೆ. ಮತ್ತೆ ಅಪವಾದಿ ಬಂದು ಇನ್ನೂ ಏನು ಮಾಡಿಸ್ತಿದ್ದಾನೆ? ಇನ್ನೊಂದು ತಪ್ಪು. ದೇವರು ಹೇಳಿರ್ತಾರೆ ಏನಂತ? ಅಮಾಲೇಕ್ಯರನ್ನು ಸಂಹಾರ ಮಾಡಿ ಪಶುಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು, ಮುಗಿಸ್ಬೇಕು, ಯಾವುದನ್ನು ಸಹ ಉಳಿಸಬಾರ್ದು ಅಂತ ಹೇಳಿರ್ತಾರೆ. ಆತನು ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಓಡಿಸಿ ಸ್ವಲ್ಪ ಪಶುಗಳು, ಕೊಬ್ಬಿದ ಪಶುಗಳನ್ನು ಮಾತ್ರ ಉಳಿಸ್ಕೊಂಡು ತೊಗೊಂಬಂದು, ಏನಕ್ಕೋಸ್ಕರ ಉಳಿಸ್ಕೊಂಡು ಬಂದ್ಯಪ್ಪ ಅಂತ ಹೇಳಿದ್ರೆ, ನಿನಗೆ ಬಲಿ ಕೊಡೋಣ ಅಂತ ಹೇಳಿ ಎದುರುತ್ತರದ ಮಾತನ್ನು ಹಾಡ್ತಾರೆ. ಓಕೆ, ಅಂದರೆ ಇಲ್ಲಿ ಏನು ಅರ್ಥ ಆಗ್ತಿದೆ ನಮಗೆ? ಪ್ರಾರಂಭದಲ್ಲಿ ಒಂದು ತಪ್ಪು ಮಾಡಿದ್ರು, ದೇವರು ಒಂದಷ್ಟು ದೂರ ಆದರು, ಮತ್ತೆ ತಪ್ಪು ಮಾಡಿಸ್ತಿದ್ದಾರೆ. ಯಾರು ತಪ್ಪು ಮಾಡಿದ್ರು ಅದೇ ವ್ಯಕ್ತಿ ಕೈಯಲ್ಲಿ ಮತ್ತೆ ತಪ್ಪು ಮಾಡಿಸಿ ಇನ್ನೊಂದಷ್ಟು ದೂರ ಮಾಡ್ತಿದ್ದಾನೆ ದೇವರಿಂದ ನಮ್ಮನ್ನು. ಹೌದಾ? ಇನ್ನೊಂದು ತಪ್ಪು ಏನು? ಧೂಪ ಹಾಕಬೇಕಾಗಿರುತ್ತೆ. ಸಮುವೇಲನು ಬಂದು ಧೂಪ ಹಾಕಬೇಕಾಗಿರುತ್ತೆ. ಸಮುವೇಲನು ಬರೋವರೆಗೂ ಕಾಯದೆ ತಾನೇ ಧೂಪ ಹಾಕ್ತಾರೆ. ಆ ಸಮಯದಲ್ಲಿ ಸ್ಟ್ರಿಕ್ಟ್ ಆಗಿತ್ತು, ಯಾವ್ಯಾವ ಕೆಲಸಗಳನ್ನು ಯಾರ್ಯಾರು ಮಾಡಬೇಕು ಅವರವರೇ ಮಾಡಬೇಕು. ಓಕೆ, ಸಮುವೇಲನು ಬಂದು ಧೂಪ ಹಾಕಬೇಕಾಗಿರುತ್ತೆ. ಆದರೆ ಸಮುವೇಲನು ಬರೋವರೆಗೂ ವೆಯ್ಟ್ ಮಾಡಲ್ಲ, ಸೌಲನು ತಾನೇ ಮುಂದಾಗಿ ಧೂಪ ಹಾಕ್ತಾರೆ. ಅಂದರೆ ಪ್ರಾರಂಭದಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ, ದೇವರು ಒಂದಷ್ಟು ದೂರ ಆಗಿರ್ತಾರೆ. ದೇವರು ದೂರ ಆದರೆ ಇನ್ನೂ ಈಸಿ ಅಲ್ವಾ ಅಪವಾದಿಗೆ ಹತ್ತಿರ ಬಂದು ತಪ್ಪು ಮಾಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ? ಮತ್ತೆ ಹತ್ತಿರ ಬರ್ತಾನೆ, ಇನ್ನೊಂದಷ್ಟು ದೂರ ಮಾಡ್ತಾನೆ. ದೇವರು ಇನ್ನೊಂದಷ್ಟು ದೂರ ಆದರೆ ಇನ್ನೊಂದಷ್ಟು ದೊಡ್ಡ ತಪ್ಪನ್ನು ಮಾಡಿಸ್ತಾನೆ, ಇನ್ನೊಂದಷ್ಟು ದೂರ ಮಾಡ್ತಾನೆ. ಈ ಚೈನ್ ಹೀಗೆ ಕಂಟಿನ್ಯೂ ಆಗ್ತಿರುತ್ತೆ ಪ್ರಿಯರೇ. ಅದಕ್ಕೆ ಸತ್ಯವೇದದಲ್ಲಿ ಒಂದು ಮಾತನ್ನು ಬರೆಸಿದ್ದಾರೆ. ಏನ ಮಾತು? ಪರಿಶುದ್ಧರು ಇನ್ನೂ ಪರಿಶುದ್ಧರಾಗಲಿ, ಪಾಪಿಗಳು ಇನ್ನೂ ಪಾಪಿಗಳಾಗಲಿ. ಆ ಮಾತಿನ ಅರ್ಥ ನಮಗೆ ಗೊತ್ತಾಯ್ತಾ? ಆ ಮಾತಿನ ಅರ್ಥ ಏನು? ಪರಿಶುದ್ಧರು ಇನ್ನೂ ಪರಿಶುದ್ಧರಾಗ್ತಾರೆ. ಪರಿಶುದ್ಧರಾಗುವಂತಹದ್ದು ತುಂಬ ಈಸಿ. ಯಾಕೆ? ಪರಿಶುದ್ಧರಾಗಿರ್ಬೇಕಾದ್ರೆ ಜೊತೆಲಿ ಯಾರು ಇರ್ತಾರೆ? ದೇವರು. ಪರಿಶುದ್ಧರಾಗಿರ್ಬೇಕಾದ್ರೆ ಜೊತೆಯಲ್ಲಿ ದೇವರು ಇರ್ತಾರೆ. ಈ ಪರಿಶುದ್ಧತೆಯಿಂದ ಇನ್ನೂ ಮೇಲಿನ ಪರಿಶುದ್ಧತೆಗೆ ಹೋಗುವಂತಹದ್ದು ಸುಲಭ, ಯಾಕೆಂದರೆ ದೇವರು ಪಕ್ಕದಲ್ಲಿದ್ದಾರೆ. ಆದರೆ ಪಾಪಿ ಇದನ್ನಲ್ವಾ, ಇದನ್ನ ಪಕ್ಕದಲ್ಲಿ ಯಾರಿದ್ದಾರೆ? ಆಲ್ರೆಡಿ ಅಪವಾದಿ. ಆ ಗ್ಯಾಪನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾನೆ. ಈ ಪಾಪಿ ಇನ್ನೂ ಪಾಪಿ ಆಗುವಂತಹದ್ದು ಇನ್ನೂ ಈಸಿ. ಯಾಕೆ? ಅಪವಾದಿ ಒಂದೊಂದು ಸಲಕ್ಕೂ ಸಹ ಹಿಂದೆ ಮಾಡಿಸಿರುವುದಕ್ಕಿಂತ ಇನ್ನೊಂದಷ್ಟು ದೊಡ್ಡ ತಪ್ಪನ್ನು ಮಾಡಿಸ್ಕೊಂಡು ಆ ಪಾಪಿಯನ್ನು ಇನ್ನೂ ಪಾಪಿಯನ್ನಾಗಿ ಮಾಡ್ತಾನೇ ಹೋಗ್ತಿದ್ದಾನೆ. ಪರಿಶುದ್ಧರಿಗಂತೂ ಟೆನ್ಷನ್ ಇಲ್ಲ, ಅವ್ರು ಪರಿಶುದ್ಧರು, ಅವ್ರು ಇನ್ನೂ ಪರಿಶುದ್ಧರಾಗ್ತಾ ಹೋಗ್ತಿರ್ತಾರೆ, ಯಾಕೆಂದರೆ ದೇವ್ರ ಜೊತೆಯಲ್ಲಿದ್ದಾರೆ. ನಮ್ಮ ಮಾತಿನ ಅರ್ಥ ನಮ್ಗೆ ಅರ್ಥ ಆಯ್ತಾ? ಇದೇ ಆಗುವಂತಹದ್ದು. ದೇವರು ನಮ್ಮನ್ನು ಬಿಟ್ಟು ಹೋದರೆ ಏನು ಗತಿ ಅಂತ ಹೇಳಿದ್ರೆ ಇದೇ ಆಗುವಂತಹದ್ದು. ಒಂದು ಸ್ವಲ್ಪ ದೂರ ಆದರೆ ದೇವರು ಇನ್ನೂ ದೂರ ಆಗ್ತಾರೆ. ಅದಕ್ಕೆ ನೀವು ಸಾಧಾರಣವಾಗಿ ಯಾರನ್ನಾದರೂ ಕ್ರೈಸ್ತ ಕುಟುಂಬದಲ್ಲಿದ್ದು ಕ್ರೈಸ್ತವ್ಯದಲ್ಲಿ ಬೆಳೆದು ಸಭೆಗೆ ಬಂದು ಪ್ರತಿ ವಾರನೂ ಸಹ ಆರಾಧನೆಯಲ್ಲಿ ಪಾಲ್ಗೊಂಡು ಒಂದಷ್ಟು ವರ್ಷ ಬಿಟ್ಟಿರ್ತಾರೆ ನೋಡಿ, ಅವ್ರನ್ನ ಒಂದ್ಸರಿ ಮಾತಾಡಿಸಿ ನೋಡಿ, ಅವರ ಜೀವನ ಪರಿಸ್ಥಿತಿ ಹೇಗಿದೆ ಅಂತ ಒಂದ್ಸರಿ ಮಾತಾಡಿಸಿ ನೋಡಿ. ಪ್ರಾರಂಭದಲ್ಲಿ ಪ್ರತಿದಿನ ವಾಕ್ಯ ಕೇಳ್ತಿರ್ತಾರೆ, ಪ್ರತಿದಿನ ಪ್ರಸಂಗಗಳನ್ನು ಕೇಳ್ತಿರ್ತಾರೆ. ನಿಧಾನವಾಗಿ ಪ್ರಸಂಗಗಳನ್ನು ಕೇಳುವಂತಹದ್ದು, ಪ್ರಾರ್ಥನೆ ಮಾಡುವಂತಹದ್ದೆಲ್ಲ ಮಿಸ್ ಮಾಡ್ತಿರ್ತಾರೆ. ಅಂದರೆ 3 ದಿನಕ್ಕೆ ಒಂದು ಸಾರಿನೋ 4 ದಿನಕ್ಕೆ ಒಂದು ಸಾರಿನೋ. ಅದಾದ ನಂತರ ಇನ್ನೊಂದಷ್ಟು ದಿನ ಆದ ನಂತರ ಇನ್ನೊಂದು ಸಿಚುವೇಶನ್ ಬರುತ್ತೆ. ಆ ಸಿಚುವೇಶನಲ್ಲಿ ಪ್ರಾರಂಭದಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ರು, ಇವಾಗ 3 ದಿನಕ್ಕೆ ಒಂದು ಸಾರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆದ ನಂತರ ವಾರಕ್ಕೆ ಒಂದು ಸಾರಿ ಪ್ರಾರ್ಥನೆ ಮಾಡ್ತಾರೆ. ಅದಾದ ನಂತರ ತಿಂಗಳಿಗೂ ಒಂದು ಸಾರಿ, ಆಮೇಲೆ ಸಂಪೂರ್ಣವಾಗಿ ಮರೆತೋಗ್ತಾರೆ. ಪ್ರಾರಂಭದಲ್ಲಿ ಸಭೆಯನ್ನು ಒಂದೊಂದು ವಾರ ಮಿಸ್ ಮಾಡ್ತಿರ್ತಾರೆ, ಹೌದಾ? ಅದಾದ ನಂತರ ಒಂದು 3 ವಾರ ಆಯಿತು ಅಂತ ಅಂದ್ಕೊಳ್ಳಿ. ಆಮೇಲೆ ನಮ್ಮ ತಲೆಗೆ ಬರುವಂಥ ಆಲೋಚನೆಗಳೆಲ್ಲ ಹೇಗಿರುತ್ತೆ? ಈ ವಾರ ಹೋಗಬೇಕಾ ಸಭೆಗೆ, ಮುಂದಿನ ವಾರ ಹೋಗೋಣ. ಈ ಥರ ಹಾಗೆ ತಳ್ಳಿ ಪೋಸ್ಟ್ಪೋನ್ ಮಾಡಿ ಒಂದು ಹಂತ ಬರುತ್ತೆ. ವರ್ಷಕ್ಕೊಂದು ಸರಿ ಆದರೂ ಸಹ ಸಭೆಯಲ್ಲಿ ಕಾಣಿಸ್ಕೊಳ್ದೇ ಇರುವಂತಹ ಪರಿಸ್ಥಿತಿ. ಕೇಳಿ ನೋಡಿ ಅವರ ಜೀವನದಲ್ಲಿ ಏನಾಯಿತು ಅಂತ ಹೇಳ್ತಾರೆ ನೀಟಾಗಿ. ಪ್ರಾರಂಭದಲ್ಲಿ ಇಷ್ಟು ಗ್ಯಾಪ್ ಕೊಟ್ಟೆ, ಅದಾದ ನಂತರ ಗ್ಯಾಪ್ ಇಷ್ಟು ದೊಡ್ಡದಾಯಿತು, ಆಮೇಲೆ ಬಹಳ ದೊಡ್ಡದಾಗಿ ಈಗ ನಾನು ದೇವರ ಹತ್ರ ಬರಬೇಕಂದ್ರೂ ಆಗ್ತಿಲ್ಲ. ಯಾಕೆ? ಪ್ರಾರಂಭದಲ್ಲಿ ಆ ತಪ್ಪಾಯ್ತಲ್ವ, ಆ ತಪ್ಪಾಗಿದ ತಕ್ಷಣ ದೇವರ ಪಾದ ಹಿಡ್ಕೊಂಡಿದ್ರೆ ಸ್ವೀಕಾರ ಮಾಡ್ತಿದ್ರೆ ಅಲ್ವಾ ದೇವರು? ಅಲ್ಲಿ ಹೋಗಿ ದೇವರ ಪಾದ ಹಿಡ್ಕೊಳ್ದೆ ಹೋದರೆ ಅಪವಾದಿ ಬಂದು ಪ್ರತಿ ಸಲಕ್ಕೂ ಸಹ ಬಾರಿಗೂ ಪದೇ ದೊಡ್ಡ ತಪ್ಪನ್ನು ಮಾಡಿಸಿ, ಹಿಂದೆ ಮಾಡಿರುವುದಕ್ಕಿಂತ ಇನ್ನೂ ದೊಡ್ಡ ತಪ್ಪು, ಹಿಂದೆ ಮಾಡಿರುವುದಕ್ಕಿಂತ ಇನ್ನೂ ದೊಡ್ಡ ತಪ್ಪು, ಪಾಪಿಗಳು ಇನ್ನೂ ಪಾಪಿಗಳು, ಈ ರೀತಿ ಮಾಡ್ತಾ ಒಂದು ಕರಾಳ ದಿನಕ್ಕೆ ತೊಗೊಂಡು ಬರ್ತಾನೆ. ಆವಾಗ ನಾವು ದೇವರ ಹತ್ರ ಬರಬೇಕು ಅಂದ್ಕೊಂಡ್ರೂ ಆಗೋದಿಲ್ಲ. ಶಾಶ್ವತವಾಗಿ ದೇವರು ತಳ್ತಾರೆ ಅಂತ ಬರ್ಸಿರುವಂತಹದ್ದು ಇದೇ ಕಾರಣಕ್ಕೆ.
ನಾವು ದೇವರನ್ನು ತಳ್ಳಿದ್ರೆ ದೇವರು ನಮ್ಮನ್ನು ತಳ್ತಾರೆ. ಮತ್ತೆ ಹೋಗಿ ಪಾದ ಹಿಡ್ಕೊಂಡ್ರೆ ಖಂಡಿತವಾಗ್ಲೂ ಕ್ಷಮೆ ಕೊಡ್ತಾರೆ. ಪಾದ ಹಿಡ್ಕೊಳ್ದೆ ಹೋದ್ವಾ, ಅಪವಾದಿ ಅವಾಗ ಶುರು ಮಾಡ್ತಾನೆ ತನ್ನ ಆಟವನ್ನು ನಮ್ಮ ಜೀವನದಲ್ಲಿ. ದೊಡ್ಡ ದೊಡ್ಡ ತಪ್ಪು, ದೊಡ್ಡ ದೊಡ್ಡ ತಪ್ಪು. ಹೌದಾ? ನೀವು ದಾವೀದನ ಜೀವನವನ್ನು ಸಹ ನೋಡಿದಾಗ 51ನೇ ಕೀರ್ತನೆ ಬರೆಯೋದಕ್ಕಿಂತ ಮುಂಚೆ ದಾವೀದನ ಪರಿಸ್ಥಿತಿ, ಬತ್ಷೆಬಳನ್ನು ನೋಡಿ ಆಶಿಸಿರುವಂತಹದ್ದು ಮೊಟ್ಟ ಮೊದಲನೇ ತಪ್ಪು. ಹೌದಾ? ಧರ್ಮಶಾಸ್ತ್ರದಲ್ಲಿ ಈಗಾಗಲೇ ಒಂದು ಆಜ್ಞೆಯನ್ನು ಮೀರಿರುವಂತಹದ್ದು ಆಗೋಗಿದೆ. ಅದಾದ ನಂತರ ತಪ್ಪು ನಡೆದು ಹೋದ ನಂತರ, ದಾವೀದನಿಗೂ ಬತ್ಷೆಬಳಿಗೂ ಮಧ್ಯೆ ತಪ್ಪು ನಡೆದು ಹೋದ ನಂತರ ಹಿಂದೆನೇ ಇನ್ನೊಂದು ಆಲೋಚನೆ ಬರ್ತಿದೆ. ಏನು ಆಲೋಚನೆ? ಹಿಂದೆನೇ ಇನ್ನೊಂದು ಆಲೋಚನೆ ಬರ್ತಿದೆ. ಏನು? ಈಕೆಗೊಬ್ಬ ಪತಿ ಇದನಲ್ವ, ಆತನನ್ನು ಕೊಲ್ಲಿಸ್ಬಿಡ್ಬೇಕು, ಮರ್ಡರ್ ಮಾಡಬೇಕಾ? ಎಲ್ಲಿಂದ ಬರ್ತಿದೆ ಈ ಥರ ಕಾಲಿಫ್ಲವರ್ ಥರ ಒಂದಾದ ನಂತರ ಒಂದು ತಪ್ಪಾದ ಆಲೋಚನೆಗಳು ಎಲ್ಲಿಂದ ಬರ್ತಿದೆ? ಹೌದಲ್ವಾ? ಒಂದು ತಪ್ಪನ್ನು ಮಾಡಿದ ತಕ್ಷಣ ಅಪವಾದಿ ಬರ್ತಿದ್ದಾನೆ. ಆ ತಪ್ಪನ್ನು ಮಾಡಿದ ತಕ್ಷಣ ಆ ತಪ್ಪನ್ನು ಮುಚ್ಚಾಕ್ಲಿಕ್ಕೋ ಅದಕ್ಕಿಂತ ದೊಡ್ಡ ತಪ್ಪು, ಇನ್ನೂ ಅತ್ಯುತ್ತಮವಾಗಿರುವಂಥ ತಪ್ಪುಗಳು ಮಾಡಿಸ್ಕೊಂಡು ಹೋಗ್ತಿದ್ದಾನೆ. ಸದ್ಯ ಅದಾಗಿದ ತಕ್ಷಣ ಬಂದು ದೇವರು ಪ್ರವಾದಿಯನ್ನು ಕಳಿಸಿದ್ರು ಎಚ್ಚರಿಕೆ ಕೊಡಲಿಕ್ಕೆ. ಆ ಪ್ರವಾದಿಯ ಮಾತನ್ನು ಕೇಳ್ಕೊಂಡು ಮತ್ತೆ ಬಂದು 51ನೇ ಕೀರ್ತನೆಯಲ್ಲಿ ದೇವರು ಪಾದ ಹಿಡ್ಕೊಂಡ್ರು. ಅಲ್ಲಿಗೆ ಮುಗಿದು ಹೋಯಿತು. ದಾವೀದನಿಗೂ ದೇವರಿಗೂ ಮಧ್ಯ ಇದ್ದಂತಹ ದೂರ ಶಮನವಾಯಿತು. ಮತ್ತೆ ಹತ್ತಿರ ಆದರು. ಅದು ಹತ್ತಿರ ಆಗದೆ ಹೋಗಿದ್ದಿದ್ರೆ, ಹೌದಾ? ದೇವರನ್ನು ದೂರ ತಳ್ಳಿದ್ರೆ ಏನು ಕಳ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಅಂದರೆ ಇದನ್ನು ಕಳ್ಕೊಳ್ತೀವಿ. ನಮಗೆ ಗೊತ್ತೇ ಇರೋದಿಲ್ಲ, ಒಂದು ಪಾಪ ಮಾಡಿರ್ತೀವಿ. ಯಾಕೆಂದರೆ ನಿಮಗೂ ಅನ್ನಿಸ್ತಿರುತ್ತೆ ನಿಮ್ಮ ಜೀವನದಲ್ಲಿ, ನೀವು ಯಾವತ್ತು ದೇವರಿಗೆ ಜಾಸ್ತಿ ದೂರ ಆಗಿರ್ತೀರೋ ಆವತ್ತು ಇನ್ನೂ ದೂರ ಆಗ್ತಿರ್ತೀವಿ ದೇವರ ಹತ್ರ. ನಮ್ಮ ಮನಸ್ಸಲ್ಲಿ ಬರುವಂಥ ಆಲೋಚನೆಗಳೇನು ಗೊತ್ತಾ? ಹೇಗೂ ಪಾಪ ಮಾಡಿದ್ದೀನಿ, ಇದು ನಡೆದು ಹೋಗಲಿ, ಹೇಗೂ ಇವತ್ತು ಸತ್ಯವೇದ ಓದಿಲ್ಲ, ಹೇಗೂ ಪ್ರಾರ್ಥನೆ ಮಾಡಿಲ್ಲ, ಬೆಳಗ್ಗೆ ಬೈಬಲ್ಲು ಓದೋದು ಬೇಡ, ನಾಳೆಯಿಂದ ಫ್ರೆಶ್ ಆಗಿ ಶುರು ಮಾಡೋಣ. ತಪ್ಪಿನ ಮೇಲೆ ತಪ್ಪು, ಪಾಪದ ಮೇಲೆ ಪಾಪ. ಹೌದಾ? ಹೇಗೂ ಸಭೆಗೆ ಹೋದ ಹೋಗಿಲ್ಲ, ಈ ವಾರನೂ ಹೋಗದೇ ಇದ್ದರೆ ಮುಂದಿನ ತಿಂಗಳು ಹೊಸದಾಗಿ ಬರುತ್ತೆ, ಸೆಪ್ಟೆಂಬರ್ ಬರುತ್ತೆ, ಅವಾಗ ಫ್ರೆಶ್ ಆಗಿ ಹೋಗ್ಬೋದು ದೇವರ ಸನ್ನಿಧಾನಕ್ಕೆ. ಯಾವತ್ತು ನಾವು ಜಾಸ್ತಿ ತಪ್ಪು ಮಾಡ್ತೀವಿ ಅಂದರೆ ಈ ಮುಂಚೆ ತಪ್ಪು ಮಾಡಿರ್ತೀವಲ್ವ, ಆ ಸಿಚುವೇಶನ್ ಆದ ನಂತರ ಜಾಸ್ತಿ ತಪ್ಪು ಮಾಡ್ತೀವಿ. ಯಾಕೆ? ಪಕ್ಕದಲ್ಲೇ ಇದ್ದಾನೆ ಅಪವಾದಿ. ಹೌದಾ? ಸೌಲನ ಪರಿಸ್ಥಿತಿನ ಒಂದು ಸಾರಿ ನೋಡೋಣ. ಸೌಲನನ್ನು ದೇವರು ಬಿಟ್ಟ ನಂತರ ಸೌಲನ ಪರಿಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಸೌಲನು ಒಂದು ಮಾತಾಡ್ತಾರೆ. ಇಷ್ಟು ದಿನ ಸೌಲನನ್ನು ದೇವರು ಕೈ ಹಿಡ್ಕೊಂಡು, ಇಷ್ಟಕ್ಕೂ ಸೌಲನು ರಾಜ ಅಲ್ವಾ? ಓಕೆ, ರಾಜ ಅಂದಮೇಲೆ ಯುದ್ಧಕ್ಕೆ ಹೋಗಬೇಕಾಗಿರುವಂತಹದ್ದೆಲ್ಲ ಆ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಧರ್ಮ. ಓಕೆ, ಈಗ ಯುದ್ಧಗಳಿಗೆ ಹೋಗಬೇಕಾದ್ರೆ ಈ ಮುಂಚೆ ಸೌಲನಿಗೆ ದೇವರು ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ನೀನು ಯಾರ ಮೇಲೆ ಯುದ್ಧಕ್ಕೆ ಹೋಗಬೇಕಾ ಬೇಡವಾ, ಹೋದರೆ ಹೇಗೆ ಅಟ್ಯಾಕ್ ಮಾಡಬೇಕು, ಯಾರನ್ನು ಕರ್ಕೊಂಡು ಹೋಗಬೇಕು, ಯುದ್ಧಕ್ಕೆ ಹೋಗಬೇಕಾದ್ರೆ ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಕೇಳಬಾರ್ದು, ಈ ಥರ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಯುದ್ಧ ಕಳಿಸ್ತಾಯಿದ್ರು. ಒಂದು ಸಮಯ ಬರುತ್ತೆ, ದೇವರು ಸೌಲನನ್ನು ಏನು ಮಾಡಿದ್ದಾರೆ? ತಳ್ಳಿದ್ದಾರೆ. ಈಗ ಸೌಲನ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಒಂದು ಅನಾಥ ಮಗುವನ್ನು ತುಂಬ ಗಜಿಬಿಜಿ ಅನಿಸುವಂತಹ ಮಾರ್ಕೆಟಲ್ಲಿ ಬಿಟ್ಟರೆ ಹೇಗಿರುತ್ತೋ ಸೌಲನ ಪರಿಸ್ಥಿತಿ ಅದು. ದೇವರು ಕೈ ಬಿಟ್ಟರೆ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ಈ ಮುಂಚೆ ಆ ಮಗುವಿಗೆ ತಂದೆ ತಾಯಂದಿರು ಇರ್ತಾರೆ, 2 ವರ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಮಗುವಿಗೆ ಯಾವ ಕಡೆ ಹೋಗಬೇಕಂತ ಗೊತ್ತಿಲ್ಲ, ಯಾರನ್ನು ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ತುಂಬ ಕ್ರೌಡೆಡ್ ಆಗಿರುವಂತಹ ಮಾರ್ಕೆಟಲ್ಲಿ ಆ ಮಗುವನ್ನು ಮಧ್ಯ ರಸ್ತೆಯಲ್ಲಿ ತಂದೆ ತಾಯಂದಿರು ಬಿಟ್ಟು ಹೊರಟೋದ್ರೆ ಹೇಗಿರುತ್ತೋ ಆ ಮಗುವಿನ ಪರಿಸ್ಥಿತಿ, ಅದು ಸೌಲನ ಪರಿಸ್ಥಿತಿ. ಬೇಳಾಡ್ತಾರೆ. ಏನಂತ? ದೇವರು ನನ್ನ ಜೊತೆ ಮಾತಾಡ್ತಿಲ್ಲ, ಯಾರ ಮೂಲಕನೂ ನನ್ನ ಜೊತೆ ಮಾತಾಡ್ತಿಲ್ಲ, ನನಗೆ ಯಾರ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ, ಹೋಗಬಾರ್ದು ಅಂತ ಗೊತ್ತಾಗ್ತಿಲ್ಲ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ. ಒಂದು ಸಾರಿ ನೋಡೋಣ ಆ ಮಾತನ್ನು. ಸಮುವೇಲನ 2ನೇ ಗ್ರಂಥ 2ನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. 7:15. ಸಾಕು ಪ್ರಿಯರೇ. ಏನಂತ ಹೇಳಿದ್ದಾರೆ? ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ಅಂದರೆ ಸೌಲನ ಮೇಲೆ ಇದ್ದಂತಹ ದೇವರ ಕೃಪೆ ಏನಾಯ್ತಂತೆ? ಹೊರಟೋಯ್ತು. ದೇವರ ಕೃಪೆ ಹೋಯಿತು ಅಂದರೆ ದೇವರು ದೂರ ಆಗಿದ್ದಾರೆ ಅಂತ. ಸೌಲನನ್ನು ಬಿಟ್ಟು ದೇವರು ದೂರ ಆಗಿದ್ದಾರೆ. ಮುಂದೆ ನಾನು ಸೌಲನನ್ನು ನಿನ್ನೆದುರಿನಿಂದ ಹೊರಡಿಸಿ ಬಿಟ್ಟೇನಲ್ಲ. ಹೌದಾ? ಇನ್ನೊಂದು ವಚನ ಓದೋಣ. ಈಗ ದೇವರು ಹೇಳಿದ್ರು ಏನಂತ? ನಾನು ಸೌಲನನ್ನು ತಳ್ಳಿದ್ದೇನೆ, ಸೌಲನ ಕೈಯನ್ನು ಇಷ್ಟು ದಿನ ಹಿಡ್ಕೊಂಡಿದ್ದೆ, ಇವಾಗ ಬಿಟ್ಟು
ಬಿಟ್ಟಿದ್ದೀನಿ. ಈಗ ಸೌಲನ ಪರಿಸ್ಥಿತಿ ಏನು, ಸೌಲನ ಹೇಗೆಲ್ಲ ಅಳ್ತಿದ್ದಾರೆ ಅಂತ ಒಂದ್ಸರಿ ನೋಡ್ತೀರಾ? ಮೊದಲನೇ ಸಮುವೇಲನ ಗ್ರಂಥ 28ನೇ ಅಧ್ಯಾಯ 15ನೇ ವಚನ. 28:15. ಅದಕ್ಕೆ ಸೌಲನು ಏನಂತ ಹೇಳ್ತಿದ್ದಾರಂತೆ? ಸೌಲನು ದೇವರು ಕೈಬಿಟ್ಟ ನಂತರ ಪರಿಸ್ಥಿತಿಗಳಿದು ಏನಂತೆ? ಆದರೆ ಸೌಲನು ನಾನು ಬಲೂ ಇಕ್ಕಟ್ಟಿನಲ್ಲಿದ್ದೇನೆ ಅಂದರೆ ಒಳಗಡೆ ಹತ್ತು ಸಾಕಾಗೋಗಿದೆ ಸೌಲನಿಗೆ. ಏನಂತ ಹೇಳ್ಕೊಳ್ತಿದ್ದಾರೆ? ನಾನು ತುಂಬ ಕಷ್ಟದಲ್ಲಿದ್ದೀನಿ ಬ್ರದರ್. ಸೌಲನ ಪರಿಸ್ಥಿತಿ ಅದು. ಹೇಳ್ಕೊಳ್ಲಿಕ್ಕೆ ಹೆಸರಿಗೆ ರಾಜ, ಹೌದಾ? ಏನಂತ ಹೇಳ್ಕೊಳ್ತಿದ್ದಾರೆ? ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಇಕ್ಕಟ್ಟಲ್ಲಿದ್ದೀನಿ. ಇದೇನು ದೇವರು ಪರೀಕ್ಷೆ ಮಾಡಲಿಕ್ಕೋಸ್ಕರ ಕೊಟ್ಟಿರುವಂಥ ಇಕ್ಕಟ್ಟಲ್ಲ ಇದು ಸೌಲನಿಗೆ. 2 ಥರನೂ ಬರ್ಬೋದು ಇಕ್ಕಟ್ಟು. ದೇವರು ಪರೀಕ್ಷೆ ಮಾಡಲಿಕ್ಕೆ ಬೇಕಾದರೂ ಕೊಡ್ಬೋದು, ಯೋಬನ ರೀತಿ. ದೇವರು ಕೈ ಹಿಡ್ಕೊಂಡಿದ್ರೆ ನಮ್ಮ ಕೈಯನ್ನು ಬಿಟ್ಟರೆ ಈ ಪರಿಸ್ಥಿತಿಗೆ ಬಂದಿಳಿಬೋದು ಡೈರೆಕ್ಟಾಗಿ, ಹೌದಾ? ನಾನು ಬಲೂ ಇಕ್ಕಟ್ಟಿನಲ್ಲಿದ್ದೇನೆ. ಯಾಕೆ ಇಕ್ಕಟ್ಟು ಬಂತು? ಫಿಲಿಸ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ದೇವರು ನನ್ನನ್ನು ಬಿಟ್ಟು ದೂರವಾಗಿದ್ದಾನೆ. ಅಂದರೆ ಇಕ್ಕಟ್ಟಿಗೆ ಕಾರಣ ಏನಂತೆ? ದೇವರು ಬಿಟ್ಟು ದೂರ ಹೊರಟೋಗಿದ್ದಾರೆ. ಇವಾಗೇನಂತೆ? ಏನು ಗೊತ್ತಾಗ್ತಿಲ್ವಂತೆ? ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲೊಲ್ಲೆನು. ಆದುದರಿಂದ ನಾನು ಮಾಡಬೇಕಾದದ್ದನ್ನು ನೀನು ನನಗೆ ತಿಳಿಸುವೆ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂತನು. ದೇವರಂತೂ ನನ್ನ ಹತ್ರ ಮಾತಾಡ್ತಿಲ್ಲ. ನಾನೇನು ಮಾಡಬೇಕು ಅಂತ ದೇವರು ನನಗೆ ಹೇಳ್ಕೊಡ್ತಿಲ್ಲ. ದೇವರು ನನ್ನ ಜೊತೆ ಇಲ್ಲ. ದೇವರು ನನ್ನ ಕೈ ಬಿಟ್ಬಿಟ್ಟಿದ್ದಾರೆ. ನೀನಾದರೂ ಹೇಳ್ತೀಯ ಏನು ಮಾಡಬೇಕು ಅಂತ? ಇವಾಗ ಸಮುವೇಲನ ರಿಪ್ಲೈ ಏನು? ಆಗ ಸಮುವೇಲನು ಯೆಹೋವನು ನಿನ್ನನ್ನು ಬಿಟ್ಟು ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿಯಾದ ಮೇಲೆ ನೀನು ನನ್ನನ್ನು ವಿಚಾರಿಸುವುದೇಕೆ? ದೇವರು ನಿನ್ನನ್ನು ಕೈ ಬಿಟ್ಟರೆ, ದೇವರು ನಿನಗೆ ದೂರ ಆದರೆ ನಾನು ನಿನಗೆ ಉತ್ತರ ಕೊಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ದೇವರು ಕೈ ಬಿಟ್ಟರೆ ಯಾರಾದರೂ ಒಬ್ರಿಗೆ ಹೆಲ್ಪ್ಗೆ ಆಗ್ತಾರೇನೋ ಅಂತ ನಾವು ಅಂದ್ಕೊಂಡಿರ್ಬೋದು. ಅದಕ್ಕೆ ಇಲ್ಲಿ ಸಮುವೇಲನು ನೀಟಾಗಿ ಹೇಳ್ತಿದ್ದಾರೆ. ಏನು? ದೇವರೇ ನಿನ್ನ ಕೈ ಬಿಟ್ಟರೆ ನಾನು ಬಂದು ನಿನಗೆ ಹೆಲ್ಪ್ ಮಾಡಲಿಕ್ಕಾಗತ್ತಾ? ದೇವರೇ ನಿನ್ನನ್ನು ದೂರ ತಳ್ಳಿದ್ರೆ ಮನುಷ್ಯರನ್ನು ನೀನು ಆಧರಿಸ್ಕೊಂಡ್ರೆ ಆಗತ್ತಾ? ಇಲ್ಲ. ಏನರ್ಥ ಆಯಿತು ಸೌಲನ ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ? ಸೇಮ್ ಅಲ್ವಾ? ಆ ಮಾರ್ಕೆಟಲ್ಲಿ ಮಗುವನ್ನು ಬಿಟ್ಟು ಹೋದರೆ ಹೆಂಗಿರುತ್ತೋ ಸೌಲನ ಪರಿಸ್ಥಿತಿನೂ ಆ್ಯಸ್ ಇಟ್ ಇಸ್. ಯಾಕೆಂದರೆ ಸೌಲನಿಗೆ ಗೊತ್ತಾಗ್ತಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಫಿಲಿಸ್ಟಿಯರು ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಹೋಗ್ಬೇಕಾ ಬೇಡವಾ? ಹೆಂಗೆ ಹೋಗಬೇಕು? ಯಾವ ಕಡೆಯಿಂದ ಅಟ್ಯಾಕ್ ಮಾಡಬೇಕು? ಯಾರನ್ನು ಕರ್ಕೊಂಡು ಹೋಗಬೇಕು? ಯಾವ ಮಾತನ್ನು ಕೇಳಬೇಕು? ಏನೂ ಗೊತ್ತಾಗ್ತಿಲ್ಲ. ದೇವರು ನನ್ನ ಜೊತೆ ಮಾತಾಡ್ತಿಲ್ಲ. ಏನಂತ ಕಣ್ಣೀರಾಗ್ತಿದ್ದಾರೆ ಈ ವ್ಯಕ್ತಿ? ಸೌಲನು ಏನಂತ ಕಣ್ಣೀರಾಗ್ತಿದ್ದಾರೆ? ದೇವರು ನನಗೆ ದೂರ ಆಗಿದ್ದಾರೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾರೆ, ದೇವರು ನನ್ನ ಜೊತೆ ಮಾತಾಡ್ತಿಲ್ಲ. ದೇವರು ಬಿಟ್ಟು ಹೋದರೆ ಇದು ಪರಿಸ್ಥಿತಿ. ಮಾರ್ಕೆಟಲ್ಲಿರುವಂತಹ ಅನಾಥ ಮಗು. ದೇವ್ರ ಜೊತೆಯಲ್ಲಿದ್ದಾಗ ಎಷ್ಟು ಚೆನ್ನಾಗಿತ್ತು. ಡೀಟೇಲಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ರ, ಮಗು ನೀನು ಯುದ್ಧಕ್ಕೆ ಹೋಗು, ನಾನು ನಿನ್ನ ಜೊತೆ ಬರ್ತೀನಿ. ಅಂದರೆ ಇದನ್ನು ಡೈರೆಕ್ಟಾಗಿ ಹಾಗೆ ತೊಗೋಬಾರ್ದು ಪ್ರಿಯರೇ. ಈ ಕಾಲದಲ್ಲೂ ಬ್ರದರ್ ಹಾಗಿದ್ರೆ ದೇವರು ನಮ್ಮ ಜೊತೆ ಇದ್ದರೆ ನಾವು ಯುದ್ಧ ಮಾಡ್ಬೋದಾ ಹೋಗಿ ಅಂತೆಲ್ಲ ಕೇಳಬಾರ್ದು. ಆ ಕಾಲದಲ್ಲಿ ಪರಿಸ್ಥಿತಿಗಳು ಬೇರೆ. ಈ ಕಾಲದಲ್ಲಿ ನಿಮ್ಮ ಜೀವನದಲ್ಲಿರುವಂಥ ಸಿಚುವೇಶನ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ ವಚನಗಳನ್ನು, ಅವಾಗ ನಮ್ಗೆ ಅರ್ಥ ಆಗುತ್ತೆ. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಸತ್ಯವೇದದಲ್ಲಿ, ಸಂಸೋನನು. ನಮಗೆ ಗೊತ್ತಲ್ವ, ಸಂಸೋನನು ದೇವರು ಒಂದು ಸರಿ ಕೈ ಬಿಡ್ತಾರೆ. ತಪ್ಪುಗಳನ್ನು, ಅಂದರೆ ದೇವರು ಒಂದು ವಿಚಾರವನ್ನು ಹೇಳಿರ್ತಾರೆ, ಈ ಗುಟ್ಟನ್ನು ಯಾರಿಗೂ ತಿಳಿಸಬಾರ್ದು ಅಂತ ಹೇಳಿ ಆ ಗುಟ್ಟನ್ನು ತಿಳಿಸಿದ ನಂತರ ಕೈ ಬಿಡ್ತಾರೆ. ಆವಾಗ ಬಂದು ಸಂಸೋನನಿಗೆ ಹೇಳ್ತಾರೆ, ಅವ್ರು ಬಂದಿದ್ದಾರೆ, ಹೋಗಿ ಹೊಡೆದಾಕ್ಬಿಟ್ಟು ಬಾ, 1000 ಜನರನ್ನು ಹೊಡೆದಲ್ವಾ ಅಂತ ಹೇಳಿದ್ರೆ, ಎದ್ದೇಳಬೇಕು ಅಂತ ಅಂದ್ಕೊಂಡ್ರು ಆಗೋದಿಲ್ಲ ಎದ್ದೇಳಲಿಕ್ಕೆ. ಪಾಪ 1000 ಜನರನ್ನು ಹೊಡೆಯುವಂತಹದ್ದು ಬೇಡಿ, ಎದ್ದೇಳಬೇಕು ಅಂತ ಅಂದ್ಕೊಂಡ್ರು ಎದ್ದೇಳಲಿಕ್ಕೆ ಆಗ್ತಿಲ್ಲ. ಯಾಕೆ? ಇಷ್ಟು ದಿನ ಕೈ ಹಿಡ್ಕೊಂಡಂಥವರು ಬಿಟ್ಬಿಟ್ಟಿದ್ದಾರೆ, ಹೌದಾ? ಎಷ್ಟು ದಿನ ಪಕ್ಕದಲ್ಲಿದ್ದಂಥವರು ದೂರ ಆಗಿದ್ದಾರೆ. ಇವಾಗ ಶುರು ಆಗುತ್ತೆ ಇವ್ರ ಜೀವನದಲ್ಲಿ. ಇದೆಲ್ಲ ಆದ ನಂತರ ಸೌಲನ ಜೀವನ ಬರ್ತಾ ಹದಗೆಡ್ತಾ ಹೋಗುತ್ತೆ. ಪಾಪಗಳ ಮೇಲೆ ಪಾಪಗಳು, ತಪ್ಪುಗಳ ಮೇಲೆ ತಪ್ಪು. ಮೊದಲು ದೇವರು ಒಂದು ಆಜ್ಞೆಯನ್ನು ಮೀರಿದ್ರೆ ಇವಾಗ 2, 3 ಆಜ್ಞೆಯನ್ನು ಮೀರ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಯಾಕೆ?
ಅಪವಾದಿ ಹತ್ರ ಬಂದರೆ ಏನೇನು ಬೇಕಾದರೂ ಮಾಡಿಸ್ತಾನೆ. ಲೋಕದಲ್ಲಿರುವಂತಹ ಎಲ್ಲ ಪಾಪಗಳನ್ನು ಮಾಡಿಸಿ ನರಕಕ್ಕೆ ಬೇಕಾದರೂ ಕಳಿಸ್ತಾನೆ. ಯಾಕಂದರೆ ದೇವರು ದೂರ ಆಗಿದ್ದಾರಲ್ವ. ಅದಕ್ಕೆ ಇನ್ನು ಮುಂದೆ ನಮ್ಮ ಪ್ರಾರ್ಥನೆಗಳಲ್ಲೂ ಅಷ್ಟೇ, ನಮ್ಮ ವಿಜ್ಞಾಪನೆಗಳಲ್ಲಿ ನಮ್ಮ ಹಂಬಲ ಎಲ್ಲ ಇರಬೇಕಾಗಿರುವಂಥದ್ದು ಒಂದೇ ವಿಚಾರಕ್ಕೆ, ದೇವರು ನಮ್ಮ ಕೈ ಹಿಡ್ಕೊಂಡಿದ್ದಾರೆ, ದೇವರು ನಮ್ಮ ಹತ್ತಿರ ಇದ್ದಾರೆ. ಒಂದು ವೇಳೆ ದೇವರು ನಮ್ಮ ಹತ್ತಿರ ಇಲ್ಲದೆ ಹೋದರೆ ಅಪವಾದಿ ದೇವರಿಂದ ನಮ್ಮನ್ನು ಇನ್ನೂ ದೂರ ಮಾಡಿಸ್ತಾನೆ, ಇನ್ನೂ ನಮ್ಮ ಜೀವನ ಹದಗೆಡ್ತಾ ಹೋಗುವಂತೆ ಮಾಡ್ತಾನೆ. ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡ್ತಿರುವಂಥವ್ರು ದೊಡ್ಡ ದೊಡ್ಡ ತಪ್ಪುಗಳಿಗೆ ಮುಂದಾಗ್ತಾರೆ. ಪ್ರಾರಂಭದಲ್ಲಿ ಒಂದೊಂದು ವಾರ ಸಭೆಯನ್ನು ಮಿಸ್ ಮಾಡ್ತಿದ್ದಂಥವರು ಒಂದೊಂದು ತಿಂಗಳು 2-3 ತಿಂಗಳು ಸಭೆಯನ್ನು ಮಿಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ದೇವರು ಸ್ವಲ್ಪ ದೂರ ಆದರೆ ಜಾಸ್ತಿ ದೂರ ಆಗುವಂಥದ್ದು ತುಂಬ ಸುಲಭ. ಏನು? ದೇವರು ಸ್ವಲ್ಪ ದೂರ ಆದರೆ ಜಾಸ್ತಿ ದೂರ ಆಗುವಂತಹದ್ದು ಸುಲಭ. ಯಾಕೆ? ಅಪವಾದಿ ಇದ್ದಾನೆ. ಓಕೆ, ಈಗ ಇಷ್ಟಕ್ಕೂ ದೇವರು ಮುಗಿಸ್ಕೊಳ್ಳೋಣ ಸ್ವಲ್ಪ ಹೊತ್ತಲ್ಲಿ. ಇಷ್ಟಕ್ಕೂ ದೇವರು ದೂರ ಆಗ್ತಾರೆ. ದೇವರು ದೂರ ಆದರೆ ಹೇಗಿರುತ್ತೆ ಪರಿಸ್ಥಿತಿಗಳು? ನಮ್ಮನ್ನು ಇನ್ನೂ ಪಾಪಿಗಳನ್ನಾಗಿ ಮಾಡ್ತಾನೆ, ಪಾಪಿಗಳನ್ನು ಇನ್ನೂ ಪಾಪಿಗಳನ್ನಾಗಿ ಮಾಡ್ತಾನೆ, 2ರಷ್ಟು ನರಕ ಪಾತ್ರರನ್ನಾಗಿ ಮಾಡ್ತಾನೆ ಅನ್ನುವಂತಹದನ್ನು ನೋಡಿದ್ದೀವಿ. ಇನ್ನೂ ದೇವರು ನಮಗೆ ದೂರ ಆದರೆ ಆ ಪೇಯ್ನ್ ಹೇಗಿರುತ್ತೆ, ಆ ಲಾಸ್ ಹೇಗಿರುತ್ತೆ? ದೇವರು ನಮಗೆ ದೂರ ಆದರೆ, ನಮ್ಮ ಕೈಯನ್ನು ದೇವರು ಬಿಟ್ಟರೆ ಆ ಪೇಯ್ನ್ ಹೇಗಿರುತ್ತೆ ಅಂತ ನಮ್ಗೆ ಅರ್ಥ ಆಗಬೇಕು ಅಂದರೆ ಒಂದಷ್ಟು ವಚನಗಳನ್ನು, 4 ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಓಕೆ, ದೇವರು ನಮಗೆ ದೂರ ಆಗೋದ್ರೆ ಏನು ಮಹಾಬಾಧೆ ಆಗೋಗುತ್ತೆ? ಏನಿಲ್ಲ ಬ್ರದರ್, ನಮ್ಮ ಜೀವನವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಹತ್ರ ಶಕ್ತಿ ಇದೆ, ನಮ್ಮ ಬಲ ಇದೆ, ನಮ್ಮ ಪಾಡಿಗೆ ನಾವು ದುಡಿತೀವಿ, ನಾವು ತಿಂತೀವಿ ಅಂತ ನಿಮಗೆ ಅನ್ನಿಸ್ಬಹುದು. ದೇವರು ದೂರ ಆದರೆ, ದೇವರು ನಮ್ಮ ಕೈಯನ್ನು ಬಿಟ್ಟರೆ ಆ ಬಾಧೆ ಹೇಗಿರುತ್ತೆ ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ, ತುಂಬ ಜನ ಲೋಕದಲ್ಲೂ ಹೇಳ್ತಿರ್ತಾರಲ್ವ, ಏನು ಕಣ್ಣಿದ್ದಾಗ ಯಾವುದ್ರ ಬೆಲೆ ಗೊತ್ತಾಗೋದಿಲ್ವಂತೆ, ಕಣ್ಣಿದ್ದಾಗ ಗೊತ್ತಾಗೋದಿಲ್ವಂತೆ ಯಾವುದರ ಬೆಲೆ? ಕಣ್ಣಿನ ಬೆಲೆ. ಹೌದಾ? ಸುಮಾರು ಈ ರೀತಿಯಾಗಿರುವಂಥ ಪ್ರಾಬ್ಸನ್ನು ಹೇಳುವಂತಹ ನೀವು ನೋಡಿದ್ದೀರಾ. ತಾಯಿದ್ದಾಗ ಗೊತ್ತಾಗೋದಿಲ್ಲ ತಾಯಿ ಬೆಲೆ, ಕಣ್ಣಿದ್ದಾಗ ಗೊತ್ತಾಗೋದಿಲ್ಲ ಕಣ್ಣಿನ ಬೆಲೆ. ದೇವರು ನಮ್ಮ ಜೊತೆ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ ದೇವ್ರ ಬೆಲೆ. ಯಾವಾಗ ಗೊತ್ತಾಗುತ್ತೆ? ದೇವರು ನಮ್ಮನ್ನು ಬಿಟ್ಟು ಯಾವಾಗ ಹೋಗ್ತಾರೋ ಅವತ್ತು ಗೊತ್ತಾಗುತ್ತೆ ದೇವರ ಬೆಲೆ ಏನು ಅಂತ ಹೇಳಿ. ಹೌದಾ? ದೇವರು ಯಾವಾಗ ನಮ್ಮನ್ನು ದೂರ ತಳ್ತಾರೋ ಆವಾಗ ಗೊತ್ತಾಗತ್ತೆ ದೇವರ ಬೆಲೆ ಏನು. ಸೌಲನಿಗೆ ಇವಾಗ ಗೊತ್ತಾಗ್ತದೆ ದೇವರ ಬೆಲೆ ಏನು ಅಂತ ಹೇಳಿ. ಎಷ್ಟು ದಿನ ಸೇಫಾಗಿ ದೇವರು ಗಟ್ಟಿಯಾಗಿ ಸೌಲನ್ನು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೂ ಅಡ್ಡ ನಿಲ್ತಾ ಇರಲಿಲ್ಲ. ಅದು ಇಷ್ಟು ದಿನ ಇದ್ದಂತಹದ್ದು. ಇವಾಗ ಸುತ್ತ ತಿರುಗಿ ನೋಡೋದು ನಮ್ಮ ತಂದೆ ತಾಯಿ ಎಲ್ಲಾದರೂ ಕಾಣಿಸ್ತಾರೇನೋ ಅಂತ ಹೇಳಿ ಆ ಮಾರ್ಕೆಟಲ್ಲಿ. ಅದು ಸೌಲನ ಪರಿಸ್ಥಿತಿ. ದೇವರಿದ್ದಾಗ ಇಸ್ರಾಯೇಲಿಯರ ಪರಿಸ್ಥಿತಿ ಹೇಗೆ ಗೊತ್ತಾ? ಇಸ್ರಾಯೇಲಿಯರು ಅನ್ನುವಂತಹ ಒಂದು ಜನಾಂಗವನ್ನು, ಆ ಜನಾಂಗದ ಎಕ್ಸಾಂಪಲನ್ನು ತೊಗೊಂಡು ಯೋಚನೆ ಮಾಡಿ ನೋಡೋಣ. ದೇವರಿದ್ದಾಗ ಅವ್ರ ಪರಿಸ್ಥಿತಿ ಹೇಗಿತ್ತು? ದೇವರು ಇವ್ರ ಹತ್ರ ಇದ್ದಾಗ, ದೇವರು ಇಸ್ರಾಯೇಲಿಯರ ಕೈ ಹಿಡ್ಕೊಂಡಿದ್ದಾಗ ಇಸ್ರಾಯೇಲಿಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ. ಅವಾಗ ನಮಗೆ ಗೊತ್ತಾಗ್ಬೋದು ದೇವರು ದೂರ ಆದರೆ ಹೇಗಿರುತ್ತೆ ಅಂತ ಹೇಳಿ ಆ ಕತ್ತಲು. ಓಕೆ, ಇದು ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಇಸ್ರಾಯೇಲಿಯರು ಅನ್ನುವಂತಹ ಜನಾಂಗವನ್ನು, ಆ ಜನಾಂಗ ಪೂರ್ತಿಯನ್ನು 1-2 ವರ್ಷ ಮಗು ಅಂತ ಅಂದ್ಕೊಳ್ಳಿ. ಇಸ್ರಾಯೇಲಿಯರು ಅಂದರೆ ಯಾರಿವಾಗ? ಇಸ್ರಾಯೇಲ್ ಅನ್ನುವಂತಹದ್ದು ಆ ಚಿಕ್ಕ ಮಗುವಿಗಿರುವಂಥ ಹೆಸರು ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು 2 ವರ್ಷ ಮಗುವಿಗೆ ಅಂತ ಅಂದ್ಕೊಳ್ಳಿ. ಈಗ ಇಸ್ರಾಯೇಲ್ ಅಂದರೆ ಯಾರು? ಒಂದು ಚಿಕ್ಕ ಮಗು. ಆ ಚಿಕ್ಕ ಮಗುವಿಗೆ ಎಷ್ಟು ವಯಸ್ಸು? 2 ವರ್ಷ. ಓಕೆ, ಈಗ ದೇವ್ರ ಜೊತೆಲಿರಬೇಕಾದ್ರೆ ಆ ಇಸ್ರಾಯೇಲ್ ಅನ್ನುವಂತಹ ಚಿಕ್ಕ ಮಗುವ ಕೈ ಹಿಡ್ಕೊಂಡು ಹೇಗೆ ನಡೆಸಿದ್ರು ಅಂತ ಒಂದು ಸಾರಿ ನೋಡೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 10ನೇ ವಚನ. 32:10. ಸಾಕು ಪ್ರಿಯರೇ. ಓಕೆ, ಏನಂತ ಬರೆಸಿದ್ದಾರೆ ಪ್ರಿಯರೇ? ಏನಂತ ಓದ್ಕೊಂಡ್ವಿ? ಇಸ್ರಾಯೇಲಿಯರನ್ನು ದೇವರು ಹೇಗೆಲ್ಲ ನಡೆಸಿದ್ರು ಅನ್ನುವಂತಹದನ್ನು ಮತ್ತೆ ನೆನಪು ಮಾಡ್ತಿದ್ದಾರೆ. ಓಕೆ, ಒಂದು ವೇಳೆ ಇಸ್ರಾಯೇಲ್ ಅನ್ನುವಂತಹದ್ದೊಂದು ಚಿಕ್ಕ ಮಗು ಆದರೆ ಆ ಮಗುವನ್ನು ಪ್ರಾರಂಭದಲ್ಲಿ ಹೇಗೆ ನಡೆಸ್ಕೊಂಡ್ರಂತೆ ದೇವರು? ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು, ಆ ಚಿಕ್ಕ ಮಗು ನಿಂತ್ಕೊಂಡಿತ್ತಂತೆ ಎಲ್ಲಿ? ಒಂದು ಡೆಸರ್ಟಲ್ಲಿ, ಒಂದು ಮರಳು ಕಾಡಿನಲ್ಲಿ. ಮರಳು ಕಾಡು ಅಂದರೆ ಗೊತ್ತಲ್ವ ನಮಗೆ? ಪೂರ್ತಿಯಾಗಿ ಮರಳೇ ಇರುತ್ತೆ, ಸುತ್ತಮುತ್ತ ಅಷ್ಟು ಜನಗಳು ಕಾಣಿಸೋದಿಲ್ಲ ನಮಗೆ. ಯಾರೂ ಇಲ್ಲದೆ ಇರುವಂತಹ ಕತ್ತಲಾಗಿರುವಂತಹ ಭಯಂಕರವಾಗಿರುವಂತಹ ಮರಳು ಕಾಡಿನಲ್ಲಿ ಆ ಮಗು ಒಂದೇ ನಿಂತ್ಕೊಂಡಿತ್ತಂತೆ, ಆ ಕಡೆ ಈ ಕಡೆ ನೋಡಿಕೊಂಡು, ಮಮ್ಮಿ ಡ್ಯಾಡಿ ಅಂತ ಹತ್ಕೊಂಡು.
ಆ ಮಗುವನ್ನು ನೋಡಿ ದೇವರು, ಕಂದ ನೀನು ಇಲ್ಲಿದ್ಯಾ ಅಂತ ಹೇಳಿ ಹತ್ತಿರ ಬಂದು ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು, ಅಂದರೆ ಹತ್ತಿರ ಬಂದು ಆ ಮಗುವಿನ ಹತ್ತಿರ ಬಂದು ಪರಾಮರಿಸಿ ಅಂತ ಹೇಳಿದ್ರೆ ಆಧರಿಸಿ, ಆ ಮಗು ದುಕ್ಕುಳಿಸಿ ಅಳ್ತಿರ್ಬೇಕಾದ್ರೆ ಉಸಿರು ಸಹ ಆಗಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಜೋರಾಗಿ ಅಳ್ತಿರ್ಬೇಕಾದ್ರೆ ನೀನು ಯಾಕೆ ಅಳ್ತಿದ್ಯಾ ಅಂತ ಹೇಳಿ ಸಮಾಧಾನ ಮಾಡಿ ಕಣ್ಣೀರು ಹೊರಿಸಿ, ಪರಾಮರಿಸಿ ಅಂದರೆ ಇದೇ ಅರ್ಥ, ಕಣ್ಣೀರು ಹೊರಿಸಿ ಇದನ್ನೆಲ್ಲ ಮಾಡಿ ಮುಂದೆ ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು, ಸಮಾಧಾನ ಮಾಡಿದ್ದಾಯ್ತಂತೆ, ಕಣ್ಣೀರು ಹೊರಿಸಿದ್ದಾಯ್ತಂತೆ, ಈಗ ಆವರಿಸಿಕೊಂಡು ಅಂದರೆ ತಬ್ಬಿಕೊಂಡು ಎಲ್ಲ ಕಡೆಯಿಂದ. ಆ ಮಗುವಿಗೆ ಏನಿರುತ್ತೆ ಇನ್ಸೆಕ್ಯೂರಿಟಿ, ಯಾವ ಕಡೆಯಿಂದ ಬೇಕಾದರೂ ಅಪಾಯ ಬಂದು ನನ್ನ ತಾಕ್ಬೋದು, ಯಾರು ಬೇಕಾದರೂ ಬಂದು ನನಗೆ ಹಾನಿ ಮಾಡ್ಬೋದು, ಈ ರೀತಿಯಾಗಿರುತ್ತಲ್ವ ಮಗುವಿನ ಮೈಂಡ್ಸೆಟ್. ಇವಾಗ ದೇವರು ಪೂರ್ತಿಯಾಗಿ ತಪ್ಪಿಕೊಂಡು, ಎಲ್ಲ ಕಡೆಯಿಂದನೂ ತಪ್ಪಿಕೊಂಡು, ಅಂದರೆ ಯಾವ ಕಡೆಯಿಂದನೂ ಮಗು ನಿನಗೆ ಅಪಾಯ ಇಲ್ಲ, ಆ ಅಸ್ತಿತ್ವ, ಆ ಆಶ್ವಾಸನೆ ಕೊಡುವ ಥರ ಪೂರ್ತಿಯಾಗಿ ತಪ್ಪಿಕೊಂಡು ಆವರಿಸಿಕೊಂಡು. ನೆಕ್ಸ್ಟ್, ಕಣ್ಣುಗುಡ್ಡಿನಂತೆ ಕಾಪಾಡಿತ್ತು, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ. ಇದು ಗೊತ್ತಲ್ವ, ನಾವು ಸುಮಾರು ಸಾರಿ ಕೇಳಿದ್ದೀವಿ, ಹದ್ದು ಮೇಲೆ ಬೆಟ್ಟದ ಮೇಲಿಂದ ತನ್ನ ಮರಿಗಳನ್ನು ಹೊರಡಿಸಿ ಗೂಡಿನ ಹೊರಗಡೆ ಮತ್ತೆ ಫಾಸ್ಟಾಗಿ ಬಂದು ತನ್ನ ಮರಿಗಳ ಪಕ್ಕದಲ್ಲೇ ಹಾರಾಡ್ತಿರತ್ತೆ. ಒಂದು ವೇಳೆ ಮರಿಗಳು ಬಿದ್ದು ಏಟ್ ಮಾಡಿಕೊಂಡ್ರೆ ಕೆಳಗೆ ಹಾರಲಿಕ್ಕೆ ಬರುತ್ತೆ. ಆ ರೀತಿ ತನ್ನ ಮಕ್ಕಳ ಜೊತೆನೇ ಇದ್ದು, ಯಾವಾಗಲೂ ಪಕ್ಕದಲ್ಲೇ ಇದ್ದು, ಇದೆಲ್ಲ ದೇವರು ಕೈ ಹಿಡ್ಕೊಂಡು ನಡೆಸ್ತಿರ್ಬೇಕಾದ್ರೆ ಪರಿಸ್ಥಿತಿ. ಮುಂದೆ, ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡದ್ದು. ಅಂದರೆ ದೇವರು ನೆನಪಿಸ್ತಿದ್ದಾರೆ ಒಂದೊಂದು, ನಾನು ಇದು ಮಾಡಿದ್ನಲ್ವ, ನೀವು ಹತ್ಕೊಂಡು ಆ ಮರಳು ಕಾಡಲ್ಲಿ ನಿಂತಿದ್ರಲ್ವ, ಐಗುಪ್ತ್ಯ ದೇಶ ಅಂದರೆ ಮರಳು ಕಾಡು, ಅಲ್ಲಿ ನಿಂತಿದ್ರಲ್ವ, ಬಿಟ್ಟಿ ಕೆಲಸಗಳನ್ನು ಮಾಡಿಕೊಂಡು ನಾನು ಬಂದು ನಿಮ್ಮ ಕಣ್ಣೀರು ಒರೆಸಿ ಏನೂ ಆಗೋದಿಲ್ಲ ಮಗು ಅಳ್ಬೇಡ ಅಂಥೇಳಿ ನಿಮ್ಮನ್ನು ತಬ್ಕೊಂಡು, ಹೌದಾ, ಇದನ್ನೆಲ್ಲ ಮಾಡಿದ್ನಲ್ವ. 12ನೇ ವಚನ, ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಅಂದರೆ ಯಾರ ಹೆಲ್ಪ್ ತೊಗೊಂಡಿಲ್ವಂತೆ, ದೇವರೊಬ್ಬರೇ ಇಸ್ರಾಯೇಲ್ಯರ ಪರವಾಗಿ ನಿಂತ್ಕೊಂಡು ಎಷ್ಟು ಜನ ಬಂದರು, ಎಷ್ಟೇ ತೊಂದರೆಗಳು ಬಂದರು, ಎಷ್ಟೇ ಅಡ್ಡಿಗಳು ಬಂದರು, ನಡೆಸ್ಕೊಂಡು ಮುಂದೆ ಬಂದು. 13ನೇ ವಚನ, ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯೊಳಗಿಂದ ಜೇನು ಗಿರಿಯೊಳಗಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು. ಆಹಾರಕ್ಕಾಗಿ ಆಕಳಿನ ಮೊಸರು. ಒಂದ್ಸರಿ ನೋಡಿ ಪ್ರಿಯರ, ಗಮನ ಕೊಟ್ಟು ನೋಡಿ 14ನೇ ವಚನ, ಏನೇನು ಕೊಟ್ರಂತೆ ಅವ್ರಿಗೆ ಆಹಾರಕ್ಕೆ? ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳು, ಹೋತಗಳು, ಶ್ರೇಷ್ಠವಾದ ಗೋಧಿ, ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷಿಯ ರಕ್ತರಸವನ್ನು ಕೊಟ್ಟದ್ದು. ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ. ಇದಿಷ್ಟು ಸಹ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ನಾನು ನಿಮ್ಮ ಪಕ್ಕದಲ್ಲಿದ್ದೆ ಆವಾಗ. ಒಂದು ತಂದೆ ತಾಯಿ ತನ್ನ ಮಗುವನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋದ್ರು ಅಂತ ಅಂದ್ಕೊಳ್ಳಿ. 2 ವರ್ಷದ ಮಗುವನ್ನು ತಂದೆ ತಾಯಿಯಂದಿರು ಕೈ ಹಿಡ್ಕೊಂಡು, ಆ ಕಡೆ ತಂದೆ ಈ ಕಡೆ ತಾಯಿ. ನೀವೇನು ಆ ಮಗು ಏನಕ್ಕಾದರೂ ಯೋಚನೆ ಮಾಡುವಂತಹ ಅವಶ್ಯಕತೆ ಇರುತ್ತಾ? ಆ ಮಗು ಏನಕ್ಕಾದರೂ ಯೋಚನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರುತ್ತಾ? ರಸ್ತೆಯಲ್ಲಿ ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಯಾರ ಜೊತೆಲಿದ್ದರೆ? ತಂದೆ ತಾಯಿ ಜೊತೆಲಿದ್ದರೆ. ಅದು ಬೇಕು ಅಂದರೆ ಅದು ಕೊಡಿಸ್ತಾರೆ, ಇದು ಬೇಕಂದರೆ ಇದು ಕೊಡಿಸ್ತಾರೆ. ಈ ಥರ ಕೇಳಿಕೊಂಡು ಆ ಮಗುವನ್ನು ಮಾತಾಡಿಸ್ಕೊಂಡು, ಆ ಮಗು ಆರಾಮಾಗಿ ತಂದೆ ತಾಯಿ ಕೈ ಹಿಡ್ಕೊಂಡು ಜಂಪ್ ಮಾಡಿಕೊಂಡು ಎಗರ್ಕೊಂಡು ಕುಣ್ಕೊಂಡು ಎಷ್ಟು ಖುಷಿಯಾಗಿ ಹೋಗ್ತಿರುತ್ತೆ, ಹೌದಾ? ಅದೆಲ್ಲ ತಂದೆ ತಾಯಿ ಮಗುವಿನ ಕೈ ಹಿಡ್ಕೊಂಡಿರಬೇಕಾದ್ರೆ ಮಾತ್ರ ಹಂಗಿರುತ್ತೆ. ಆ ಮಗುವಿಗೆ ಕಾನ್ಫಿಡೆನ್ಸ್, ನನ್ನ ತಂದೆ ನನ್ನ ಪಕ್ಕದಲ್ಲಿದ್ದಾರೆ, ನನ್ನ ತಾಯಿ ನನ್ನ ಪಕ್ಕದಲ್ಲಿದ್ದಾರೆ, ನನಗೇನು ಭಯ? ಆ ಮಾರ್ಕೆಟಲ್ಲಿ ಇನ್ನೊಂದಷ್ಟು 1000 ಜನ ಬರಲಿ, ಮಗುಗೆ ಏನಾದರೂ ಭಯ ಇರುತ್ತಾ? ದೇವರಿದ್ದಾರೆ ಜೊತೆಯಲ್ಲಿ, ಅಲ್ಲ ನನ್ನ ತಂದೆ ತಾಯಿ ಇದ್ದಾರೆ ಜೊತೆಯಲ್ಲಿ, ಆ ಮಗುವಿಗೆ ಕಾನ್ಫಿಡೆನ್ಸ್, ಹೌದಾ? ಇಲ್ಲಿ ದೇವರು ಅದನ್ನೇ ಹೇಳ್ತಿದ್ದಾರೆ, ನಾನು ಒಂದಾನೊಂದು ಕಾಲದಲ್ಲಿ ನಿಮ್ಮ ಕೈ ಹಿಡ್ಕೊಂಡು ನಡೆಸಿದ್ನಲ್ವ ಮಕ್ಕಳ, ನಾನು ನಿಮಗೆ ಹತ್ತಿರ ಇದ್ನಲ್ವ, ನೀವೆಲ್ಲೆಲ್ಲಿ ಹೋಗ್ತಿರೋ ನಾನು ಅಲ್ಲಲ್ಲೇ ಬಂದನಲ್ವ, ನಾನು ನಿಮಗೆ ದೂರ ಇರಲಿಲ್ಲ ಅಲ್ವಾ, ಕೈ ಯಾವತ್ತೂ ನಿಮ್ಮ ಕೈಯನ್ನು ಹಿಡ್ಕೊಂಡಿದ್ನಲ್ವ. ಅವಾಗ ಹೆಂಗಿತ್ತು ನಿಮ್ಮ ಜೀವನ? ನಿಮ್ಮ ಆಹಾರಕ್ಕೋಸ್ಕರ ಏನೇನು ಕೊಡ್ತಿದ್ದೆ ನಾನು? ಗಟ್ಟಿಯಾಗಿರುವಂತಹ ಮೊಸರು, ಆಡು ಕುರಿಗಳ ಮಾಂಸವು, ಟಗರುಗಳ ಮಾಂಸವು, ಹೌದಾ? ಹಾಗೆಲ್ಲ ಕೊಟ್ಟು ನಿಮ್ಮನ್ನು ಪೋಷಿಸಿದ್ದೀನಿ. ನಿಮ್ಮ ಕೈ ಹಿಡ್ಕೊಂಡಿರ್ಬೇಕಾದ್ರೆ, ಆ ಮಗುವಿನ ಕೈ ಹಿಡ್ಕೊಂಡು ಮಾರ್ಕೆಟಲ್ಲಿ ತಂದೆ ತಾಯಿಯಂದಿರು ಕರ್ಕೊಂಡು ಹೋಗಬೇಕಾದ್ರೆ ಎಷ್ಟು ಸೇಫ್ ಆಗಿರುತ್ತೋ ಆ ಮಗುವಿಗೆ, ಅಷ್ಟು ಸೇಫಾಗಿರುವಂಥ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿ ಕೊಟ್ಟನಲ್ವ. ಆದರೆ ನೀವೇನು ಮಾಡಿದ್ರಿ? ನನ್ನನ್ನು ತಳ್ಳದ್ರಿ. ನಿಜನ? ನಾನೇನು ಮಾಡ್ತೀನಿ? ನಿಮ್ಮನ್ನು ಶಾಶ್ವತವಾಗಿ ತಳ್ತೀನಿ. ನಾನು ತಳ್ಳಿದ್ರೆ ಹೇಗಿರುತ್ತೆ ಪರಿಸ್ಥಿತಿ?
ಅಲ್ಲಿ ಕೆಳಗಡೆ ಒಂದು ಮಾತನ್ನು ಬರೆಸಿದ್ದಾರೆ. ಇವರೆಲ್ಲ ಏನಾದರಂತೆ 15ನೇ ವಚನ. ಆದರೆ ಯಶೂರನು ಚೆನ್ನಾಗಿ ತಿಂದು, ದೇವರು ಕೊಟ್ಟಿದ್ದನ್ನೆಲ್ಲ ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯದುರ್ಗವನ್ನು ತಿರಸ್ಕರಿಸಿತು. ದೇವರು ಇಷ್ಟು ದಿನ ಆಶ್ರಯದುರ್ಗ, ಬಂಡೆ, ಕೋಟೆ, ಹೌದಾ? ಆ ಪಕ್ಕದಲ್ಲಿ ಆ ಬಂಡೆ ಇರಬೇಕಾದ್ರೆ ಯಾರೂ ಏನೂ ಮಾಡಲಿಕ್ಕಾಗ್ತಿರಲಿಲ್ಲ ಇಸ್ರಾಯೇಲಿಯರನ್ನು. ಅದನ್ನೇ ತಿರಸ್ಕಾರ ಮಾಡಿದ್ರೆ, ಅದನ್ನೇ ದೂರ ತಳ್ಬಿಟ್ರೆ, ತಿಂದು 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 ಕೊಬ್ಬಿದ್ದೀವಿ, ಇವಾಗ ಏನಕ್ಕೆ ಬೇಕು ದೇವರು ಅಂತ ಅದನ್ನು ಅವರನ್ನೇ ದೂರ ತಳ್ಳಿದ್ರೆ ಏನರ್ಥ ಆಯಿತು ಪ್ರೇರಣೆ ನಮಗೆ ವಚನದಿಂದ? ದೇವ್ರ ಕೈ ಬಿಟ್ಟರೆ ಆ ಪೈನ್ ಹೇಗಿರುತ್ತೆ ಅಂತ ಗೊತ್ತಾಗಬೇಕಾದ್ರೆ, ದೇವ್ರ ಹತ್ತಿರ ಇರಬೇಕಾದ್ರೆ ಆ ಫೆಸಿಲಿಟೀಸ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಹೇಗಿತ್ತು ಇಸ್ರಾಯೇಲಿಯರ ಪರಿಸ್ಥಿತಿ? ಹೇಗಿತ್ತು ದೇವ್ರ ಹತ್ತಿರ ಇರಬೇಕಾದ್ರೆ? ಹೀಗಿತ್ತು. ಸ್ವಲ್ಪ ಕಣ್ಣೀರು ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ ದೇವರು, ಸ್ವಲ್ಪ ಅಳ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಹೌದಾ? ಆ ಮರಳು ಕಾಡಿನಲ್ಲಿದ್ದಾಗ ಬಂದು ತಪ್ಪಿಕೊಂಡು ಆಧರಿಸಿದ್ರಲ್ವ, ಹಾಗಿತ್ತು. ಯೋಚನೆ ಮಾಡುವಂತೆ ಇಲ್ಲ. ಇವಾಗ ಇದಾದ ನಂತರ, ಇವರು ದೇವರನ್ನು ತಳ್ಳಿದ ನಂತರ ಇವ್ರ ಪರಿಸ್ಥಿತಿ ಹೇಗಿದೆ? ಇವರು ದೇವರ ಕೈಯನ್ನು ಹಠ ಮಾಡಿ ಬಿಡಿಸ್ಕೊಂಡ ನಂತರ ಇವರ ಪರಿಸ್ಥಿತಿ ಹೇಗಿದೆ? ನಿಜನಾ? ಇದು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡು ನೋಡ್ಕೊಳ್ಳೋಣ ಒಂದು ಸಾರಿ. ದೇವರನ್ನು ನಾವು ಯಾವತ್ತಾದರೂ ತಳ್ಳಿದ್ದೀವ? ಪ್ರತಿದಿನ ತಳ್ತಿದ್ದೀವಲ್ವ? ಹೌದಾ ಇಲ್ವಾ? ಪ್ರತಿದಿನ ತಳ್ತಿದ್ದೀವ? ವಾರಕ್ಕೊಂದು ಸಾರಿ ತಳ್ತೀವ? ತಿಂಗಳಿಗೊಂದು ಸಾರಿ ತಳ್ತೀವ? ಹೌದು. ನಾವು ರಿಯಲೈಸೇ ಆಗ್ತಿಲ್ಲ ದೇವರನ್ನು ನಾವು ತಳ್ತಿದ್ದೀವ. ದೇವರು ನಮ್ಮ ಕೈಯನ್ನು ಹಿಡ್ಕೊಂಡಿದ್ದಾರಾ? ದೇವರು ನಮ್ಮನ್ನು ಬಿಟ್ಟು ದೂರವಾಗಿದ್ದಾರಾ? ಅಟ್ಲೀಸ್ಟ್ ಇದರ ರಿಯಲೈಸೇಷನ್ ಇದೆಯಾ ನಮಗೆ? ಇದರ ಅರಿವಿದೆಯಾ ನಮಗೆ? ದೇವರು ಬಿಟ್ಟು ದೂರ ಆದರೆ ಏನು, ದೂರ ಆಗದೆ ಹೋದರೆ ಏನು? ಹೌದಾ? ನಮ್ಮ ಕುಟುಂಬ ನಮ್ಮ ಜೊತೆ ಇದ್ದರೆ ಸಾಕು. ನಮ್ಮ ಹೆಂಡತಿ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂದರೆ ಸಾಕು. ಹೆಂಡತಿಯನ್ನು ಬಯಲಾಡ್ತೀವಿ, ಹೆಂಡತಿ ಗಂಡನನ್ನು ಬಯಲಾಡ್ತಾಳೆ, ತಂದೆ ತಾಯಿಯಂದಿರು ಮಕ್ಕಳನ್ನು ಬಯಲಾಡ್ತಾರೆ, ಬಿಟ್ಟು ಹೋಗಬೇಡ ಬಿಟ್ಟು ಹೋಗಬೇಡ ಬಿಟ್ಟು ಹೋಗಬೇಡ ಅಂಥೇಳಿ. ದೇವರನ್ನು ಯಾವತ್ತು ಬಯಲಾಡಿದ್ದೀವಿ? ನೀವು ನಮಗೆ ದೂರ ಆಗಬೇಡಿ, ನೀವು ನಮ್ಮ ಕೈಯನ್ನು ಬಿಡಬೇಡಿ. ಭಕ್ತರೆಲ್ಲರೂ ಸಹ ಏನಕ್ಕೋಸ್ಕರ ಪ್ರಾರಂಭದಲ್ಲಿ 4 ವಚನ ಓದಿದ್ವಲ್ವ? 4 ವಚನದಲ್ಲಿ ಏನು ಕಾಣಿಸ್ತು ನಮಗೆ? ನನ್ನ ಕೈ ಬಿಡಬೇಡ. ಭಕ್ತರು ಅಂಗಲಾಚ್ತಿದ್ದಾರೆ ದೇವರ ಹತ್ರ, ನನ್ನ ಕೈ ಬಿಡಬೇಡ, ನನಗೆ ದೂರ ಆಗಬೇಡ. ಅವ್ರು ಏನಕ್ಕೋಸ್ಕರ ಅಷ್ಟೊಂದು ಅಂಗಲಾಚ್ತಿದ್ದಾರೆ ಅಂದರೆ ಇದಕ್ಕೋಸ್ಕರನೇ. ಇವಾಗ ನೀವು ನೋಡಿದ್ರಲ್ವ ಅದರ ಕಾನ್ಸಿಕ್ವೆನ್ಸಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ನೀವು ನೋಡಿದ್ರಿ. ದೇವ್ರ ಹತ್ತಿರ ಇದ್ದಾಗ ಹೇಗೆ, ದೇವರು ಕೈ ಹಿಡ್ಕೊಂಡಿದ್ದಾಗ ಹೇಗೆ ಪರಿಸ್ಥಿತಿ, ದೇವರು ಕೈ ಬಿಟ್ಟ ನಂತರ ಹೇಗೆ ಪರಿಸ್ಥಿತಿ. ದೇವರು ಕೈ ಬಿಟ್ಟರೆ ಪಾಪಿಗಳು ಇನ್ನೂ ಪಾಪಿಗಳಾಗ್ತಾ, ದೇವರಿಗೆ ಇನ್ನೂ ದೂರ ಆಗ್ತಾ, ಇನ್ನೂ ನಿತ್ಯಾಗ್ನಿ ದಂಡನೆಗೆ ಹೋಗುವಂತಹ ನಾವು 2ರಷ್ಟು ನಿತ್ಯಾಗ್ನಿ ದಂಡನೆಗೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ದೇವರನ್ನು ಹತ್ತಿರ ಇಟ್ಕೊಂಡಿದ್ದೀವ? ಪರಿಶುದ್ಧರು ಇನ್ನೂ ಪರಿಶುದ್ಧರಾಗುವಂತಹದ್ದು ಕಷ್ಟದ ಕೆಲಸ ಅಲ್ಲ. ಪರಿಶುದ್ಧರು ಇನ್ನೂ ಪರಿಶುದ್ಧರಾಗುವಂತಹದ್ದು ಕಷ್ಟದ ಕೆಲಸ ಅಲ್ಲ. ಆದರೆ ದೇವರನ್ನು ದೂರ ಮಾಡಿಕೊಂಡ್ವ? ಪಾಪಿಗಳು ಇನ್ನೂ ಪಾಪಿಗಳಾಗುವಂತಹದ್ದು ಕಷ್ಟದ ಕೆಲಸ ಅಲ್ಲ. ಇನ್ನೊಂದು 3 ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ, ಬೇಡ ಆದಿಕಾಂಡಕ್ಕೆ ಬನ್ನಿ. ಆದಿಕಾಂಡ 28ನೇ ಅಧ್ಯಾಯ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. ಏನಂತ ಹೇಳ್ತಿದ್ದಾರೆ ಇಲ್ಲಿ? ದೇವರು ನಮ್ಮ ಕೈಯನ್ನು ಹಿಡ್ಕೊಂಡಿರ್ಬೇಕಾದ್ರೆ, ಒಂದು ವೇಳೆ ನಾವು ದೇವರನ್ನು ತಿರುಗಿ ಪ್ರಶ್ನೆ ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ನೀನು ಯಾವಾಗ ನನ್ನ ಕೈಯನ್ನು ಹಿಡ್ಕೊಂಡಿರ್ತೀಯ ತಂದೆ? ನಾನು ನೆಕ್ಸ್ಟ್ ವೀಕ್ ಫಾರಿನ್ಗೆ ಹೋಗ್ತಿದ್ದೇನೆ, ಬರ್ತೀಯ ನೀನು ನನ್ನ ಜೊತೆ ಅಂತ ದೇವರನ್ನು ಕೇಳಿದ್ವಿ ಅಂತ ಅಂದ್ಕೊಳ್ಳಿ. ದೇವರು ಏನಂತ ಉತ್ತರ ಕೊಡ್ತಿದ್ದಾರೆ? ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ. ಏನಂತಿದ್ದಾರೆ? ಎಲ್ಲೆಲ್ಲಿಗೆ ಬರ್ತೀನಿ ಅಂತಿದ್ದಾರೆ? ನೀನು ಎಲ್ಲೆಲ್ಲಿ ಹೋಗ್ತೀವಿ ಮಗನೇ, ಎಲ್ಲ ಕಡೆ ನಾನು ನಿನ್ನ ಜೊತೆ ಬರ್ತೀನಿ. ಯಾರಾದರೂ ಹೇಳಿದ್ರ ನಿಮಗೆ ಮಾತನ್ನು? ಯಾರಾದರೂ ಹೇಳಿದ್ರ ನಿಮಗೆ ಮಾತನ್ನು? ನೀನು ಎಲ್ಲೆಲ್ಲಿಗೆ ಹೋಗ್ತೀಯೋ ನಾನು ಅಲ್ಲೆಲ್ಲ ನಿನ್ನ ಜೊತೆ ಬರ್ತೀನಿ ಅನ್ನುವಂಥವ್ರು ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ? ಒಂದ್ಸರಿ ನೆನಪಿಸ್ಕೊಳ್ಳಿ. ಮಕ್ಕಳು ಬರ್ತಾರೆ, ತಂದೆ ತಾಯಿಯಂದಿರಿಗೆ ಪ್ರಶ್ನೆ, ಮಕ್ಕಳು ಬರ್ತಾರೆ, ಅವ್ರವ್ರ ಕೆಲಸಗಳ ಬ್ಯುಸಿಯಲ್ಲಿ ಅವ್ರು ಇರ್ತಾರೆ, ಅವ್ರವ್ರ ವಿದ್ಯಾಭ್ಯಾಸದ ಬ್ಯುಸಿಯಲ್ಲಿ ಇರ್ತಾರೆ, ಬರ್ತಾರೆ. ಹೋಗಲಿ, ನೀವು ಯಾವಾಗಲೂ ನಿಮ್ಮ ಮಕ್ಕಳ ಜೊತೆ ಹೋಗ್ತೀರಾ? ಇಲ್ಲ. ದೇವರು ಮಾತ್ರ ಏನಂತಿದ್ದಾರೆ ಗೊತ್ತಾ? ಒಂದು ವೇಳೆ ನಿನ್ನ ಕೈ ಹಿಡ್ಕೊಂಡಿದ್ಯಾ ಅಂತ ಅನ್ಕೋ ಮಗನೇ, ನಿನ್ನ ಕೈ ನಾನು ಹಿಡ್ಕೊಳ್ಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ನಾನು ಎಲ್ಲೆಲ್ಲಿ ಬರ್ತೀನಿ? ನೀನು ಎಲ್ಲೆಲ್ಲಿಗೆ ಹೋಗ್ತೀಯೋ ನಾನು ನಿನ್ನ ಜೊತೆ ಬರ್ತೀನಿ. ಚಿಕ್ಕ ಮಕ್ಕಳು ಅವಾಗವಾಗ ತಂದೆ ತಾಯಿಯಂದಿರು ಸ್ಲಿಪ್ಪರ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ಬೇಕಂತ ರೆಡಿ ಆದರೂ ಸಹ ಅವರು ರೆಡಿ ಇರ್ತಾರೆ, ನಾನು ಬರ್ತೀನಿ ಅಂತ. ನಿಜಾನ? ದೇವರು ಹಾಗೆ
ನೀವು ಎಲ್ಲೆಲ್ಲಿಗೆ ಹೋಗ್ತಿರೋ ಮಕ್ಕಳ, ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಹತ್ರನೇ ಇರ್ತೀನಿ. ಇದೆಲ್ಲ ಕೈ ಹಿಡ್ಕೊಂಡಿರ್ಬೇಕಾದ್ರೆ ಮಾತ್ರ ಪ್ರಿಯರೇ ಪರಿಸ್ಥಿತಿ ದೇವರಿಂದ ದೂರ ಆದರೆ ಅಲ್ಲ. ಹೌದಾ? ಈ ಲೋಕದಲ್ಲಿ ಈ ರೀತಿಯಾಗಿರುವಂತಹ ಆಶ್ವಾಸನೆ ಕೊಡುವಂಥವ್ರಂತೂ ಯಾರೂ ಇಲ್ಲ. ಅದಕ್ಕೋಸ್ಕರನೇ ದಾವೀದನು ಸೊಲೊಮೋನನಿಗೆ, ನೀನು ಏನು ಬೇಕಾದರೂ ಕಳ್ಕೊ ಮಗನೇ, ಆಸ್ತಿ ಕಳ್ಕೊಳ್ತೀಯ, ಐಶ್ವರ್ಯ ಕಳ್ಕೊಳ್ತೀಯ, ವಜ್ರವೈಡೂರ್ಯಗಳನ್ನು ಕಳ್ಕೊಳ್ತೀಯ, ಇನ್ನು ಟ್ರೇಡ್ಗಳನ್ನೆಲ್ಲ ಕಳ್ಕೊಳ್ತೀಯ. ಇಂಟರ್ನ್ಯಾಷನಲ್ ಟ್ರೇಡ್ ತುಂಬ ಮಾಡ್ತಿದ್ರು ಸೊಲೊಮೋನನ ಕಾಲದಲ್ಲಿ. ಓಕೆ, ಅದನ್ನೆಲ್ಲ ಕಳ್ಕೊಳ್ತೀಯ, ಕಳ್ಕೊ, ತೊಂದರೆ ಇಲ್ಲ. ಆದರೆ ಯಾವಾಗಲೂ ಸಹ ನಿನ್ನ ಜೊತೆ ಬರುವಂತಹ ದೇವರನ್ನು ಮಾತ್ರ ನಿನ್ನ ಜೀವನದಲ್ಲಿ ಎಂದಿಗೂ ಕಳ್ಕೊಬೇಡ, ದೂರ ಮಾಡ್ಕೋಬೇಡ. ಮುಂದೆ ಓದೋಣ ಇದೇ ವಚನವನ್ನು, 15ನೇ ವಚನವನ್ನು ಇನ್ನೊಂದು ಸಾರಿ ಓದಿ. ಹೌದಾ? ಧರ್ಮೋಪದೇಶಕಾಂಡ 31ನೇ ಅಧ್ಯಾಯ 8ನೇ ವಚನ. ಇದೆಲ್ಲ ದೇವರು ಕೈ ಹಿಡ್ಕೋಬೇಕಾದ್ರೆ ದೇವರು ಕೊಡ್ತಿರುವಂಥ ಆಶ್ವಾಸನೆಗಳು ಏನೇನಂತೆ, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಫಸ್ಟ್ ದೇವರು ಇರ್ತಾರಂತೆ. ಒಂದು ವೇಳೆ ನನ್ನ ಮಕ್ಕಳಿಗೆ ಯಾವುದಾದ್ರೂ ಅಪಾಯ ಆಪತ್ತುಗಳು ಬರುತ್ತೇನೋ ಅಂತ ಹೇಳಿ ಫಸ್ಟ್ ದೇವರು ಇರ್ತಾರೆ. ಇನ್ನೊಂದು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ, ಎಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಿರ್ತಾರೆ, ನಮ್ಮ ಮಮ್ಮಿ ನನ್ನಿಂದನೇ ಬರ್ತಿದ್ದಾರೆ. ಕ್ಲಾಸ್ ರೂಮಲ್ಲಿ ಕೂತಿರ್ಬೇಕಾದ್ರೂ ವಿಂಡೋಯಿಂದ ತಂಗಿ ನೋಡ್ತಿರ್ತಾರೆ, ಏನಂತ, ನಮ್ಮ ಮಮ್ಮಿ ಹೊರಗಡೆನೇ ಕೂತಿದ್ದಾರೆ, ನನ್ನ ಹಿಂದೆನೇ ಇದ್ದಾರ, ಆ ಥರ ನೋಡ್ತೀವೇನೋ ಅಂತ ನಮ್ಮ ಹಿಂದ್ಗಡೆ ಇರ್ತಾರಂತೆ. ಒಂದು ವೇಳೆ ನಮಗೆ ಯಾವ ಆಪತ್ತು ಆಗಬಾರ್ದು ಅಂತ ಹೇಳಿ ಮುಂದ್ಗಡೆ ಇರ್ತಾರಂತೆ. ನಮ್ಮ ಯಾವ ಕಡೆನಾದರೂ ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತೀವೇನೋ ಅಂತ ಹೇಳಿ ಪೂರ್ತಿಯಾಗಿ ಆವರಿಸ್ಕೊಳ್ತಾರಂತೆ ಈ ಮುಂಚೆ ಓದಿರುವಂತಹ ವಚನದ ಪ್ರಕಾರ. ಹೌದಾ? ಏನೇನೆಲ್ಲ ಹೇಳ್ತಿದ್ದಾರೆ ದೇವರು. ನನ್ನ ಕೈ ಹಿಡ್ಕೊ, ಶಾಶ್ವತವಾಗಿ ನನ್ನ ಕೈ ಹಿಡ್ಕೊ, ಅಷ್ಟು ಸಾಕು. ನೀನು ನನ್ನ ಕೈ ಹಿಡ್ಕೊಂಡ್ರೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಬೇಕಾಗಿರುವಂತಹದ್ದು ಏನೂ ಇಲ್ಲ. ದೇವರು ಹೇಳ್ತಿರುವಂತಹ ಮಾತು, ನೀನು ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಬೇಕಾಗಿರುವಂತಹದ್ದು ಏನೂ ಇಲ್ಲ. ಆ ಚಿಕ್ಕ ಮಕ್ಕಳೇನು ಯೋಚನೆ ಮಾಡೋದಿಲ್ಲ ಅಲ್ವಾ? ತಂದೆ ತಾಯಿ ಜೊತೆ ಹೋಗಬೇಕಾದ್ರೆ ಆರಾಮಾಗಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ತಂದೆ ತಾಯಿಗಳನ್ನು ಪ್ರಶ್ನೆ ಕೇಳಿಕೊಂಡು ತಂದೆ ತಾಯಿರು ಕೊಡಿಸಿರುವಂತಹ ಐಟಮ್ಗಳನ್ನು ತಿನ್ಕೊಂಡು ಜಾಲಿಯಾಗಿ ಹೋಗ್ತಿರ್ತಾರಲ್ವ. ದೇವರು ಅದನ್ನೇ ಹೇಳ್ತಿದ್ದಾರೆ, ಕೈ ಹಿಡ್ಕೊಳ್ತೀಯ, ಹಠ ಮಾಡಿ ಕೈ ಬಿಡಿಸ್ಕೊಳ್ತೀಯ, ನಿನಗೆ ಬಿಟ್ಟಿತ್ತು. ನಾನು ನಿನ್ನ ಹತ್ರ ಇರಬೇಕು ಅಂತ ಹೇಳಿದ್ರೆ, ನಾನು ನಿನ್ನ ಕೈ ಹಿಡ್ಕೋಬೇಕು ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಇರಲ್ಲ. ಯಾವತ್ತಾದರೂ ನೀನು ನನ್ನನ್ನು ತಳ್ಳದೆ ಅಂತ ಅನ್ಕೋ, ಅಂದರೆ ದೇವರ ಆಜ್ಞೆಯನ್ನು ತಳ್ಳಿದ್ವಿ ಅಂತ ಅಂದ್ಕೊಳ್ಳಿ, ದೇವರು ನಮ್ಮನ್ನು ತಳ್ತಾರೆ. ಕೊನೆ ವಚನ ಇವತ್ತಿಗೆ ಯೆಶಾಯನ ಗ್ರಂಥ. ಅದು ದೇವರು ನೀವು ಎಲ್ಲೆಲ್ಲಿ ಹೋಗ್ತಿರೋ ನಾನು ಅಲ್ಲಿ ಎಲ್ಲ ಬರ್ತೀನಿ ಅಂತ ಹೇಳಿದ್ರೆ, ಓಕೆ, ಈಗ ಎಲ್ಲೆಲ್ಲಿ ಬರ್ತೀಯಾ ಅಂತ ಹೇಳಿ ಒಂದು ಸಾರಿ ಇನ್ನೂ ಸ್ಪಷ್ಟವಾಗಿ ಹೇಳು ಅಂತ ಹೇಳಿ ಕೇಳಿದ್ರೆ, ಯೆಶಾಯನ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. 43:2. ಎಲ್ಲೆಲ್ಲಿ ಕೈ ಹಿಡ್ಕೊಂಡಿರ್ತೀಯ ತಂದೆ, ನಿನಗೆ ಒಂದು ವೇಳೆ ನಾವು ದೇವರನ್ನ ಪ್ರಶ್ನೆ ಕೇಳಿದ್ರೆ, ನೀನು ನನ್ನ ಕೈ ಹಿಡ್ಕೊಂಡಿರ್ತೀಯ ಅಂತ ಬರ್ಸಿದ್ಯಲ್ವ, ನೀನು ನನ್ನ ಜೊತೇಲಿ ಇರ್ತೀಯ ಅಂತ ಹೇಳಿ ಬರ್ಸಿದ್ಯಲ್ವ, ನೀನು ಎಲ್ಲೆಲ್ಲಿ ಬರ್ತೀಯ? ನಾನು ಇಲ್ಲೆಲ್ಲ ಈ ಸ್ಥಳಗಳಲ್ಲಿ ನಾನು ನೀರಲ್ಲಿ ಹೋಗಬೇಕಾದ್ರೆ ನನ್ನ ಜೊತೆ ಇರ್ತೀಯ? ಒಂದು ವೇಳೆ ನನಗೆ ಅಗ್ನಿ ಅಪಾಯ ಸಂಭವಿಸಿದ್ರೆ ನನ್ನ ಜೊತೇಲಿ ಇರ್ತೀಯ? ಒಂದ್ಸರಿ ಕೇಳೋಣ ದೇವರ ಹತ್ರ ಏನಂತಿದ್ದಾರೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಏನೇನು ಹೇಳಿದ್ರು? ನೀರಲ್ಲಿ ಹೋಗ್ತೀಯಾ, ನನ್ನ ಜೊತೆ ಅಂದರೆ ಇದರ ಅರ್ಥ ಎಲ್ಲ ಡೈರೆಕ್ಟಾಗಿ ನಾವು ಹೆಂಗೆ ಓದಿದ್ವೋ ಹಂಗಂಗೆ ತೊಗೋಬೇಡಿ ದಯವಿಟ್ಟು. ಬೆಂಕಿಯಲ್ಲಿ ದೇವ್ರು ಇರ್ತಾರೆ ಅಂತ ನಾಳೆ ಬೆಂಕಿ ಹಚ್ಕೊಂಡು ದೇವರು ಬರ್ತಾರ ನಮ್ಮನ್ನು ರಕ್ಷಿಸೋಕ್ಕೆ ಅಂತೆಲ್ಲ ಅನ್ಕೋಬಾರ್ದು. ಆ ರೀತಿಯಾಗಿ ಗೊತ್ತಿಲ್ಲ, ಆ ಕಾಂಟೆಕ್ಸ್ಟಲ್ಲಿ ಗೊತ್ತಿಲ್ಲ. ನಮ್ಮ ಪ್ರಸಂಗದ ಆಬ್ಜೆಕ್ಟಿವ್ ಒಂದೇ, ಉದ್ದೇಶ ಒಂದೇ, ಏನು? ದೇವರನ್ನು ದೂರ ಮಾಡಿಕೊಳ್ಬಾರ್ದು. ದೇವರ ಕೈಯನ್ನು, ದೇವರು ಯಾವಾಗಲೂ ಸಹ ನಮ್ಮ ಕೈಯನ್ನು ಹಿಡ್ಕೊಂಡಿದ್ದಾರಾ ಅದನ್ನು ನೋಡ್ಕೊಳ್ತಿರ್ಬೇಕು. ದೇವರು ಯಾವಾಗಲೂ ಸದಾಕಾಲ ನಮ್ಮ ಹತ್ತಿರ ಇರಬೇಕು. ಹತ್ತಿರ ಇಲ್ಲದೆ ಹೋದರೆ ಪಾಪಿಗಳು ಇನ್ನೂ ಪಾಪಿಗಳಾಗ್ತೀವಿ. ಪಾಪಗಳನ್ನು ಮಾಡುವಂಥವ್ರು ದೊಡ್ಡ ದೊಡ್ಡ ಪಾಪಗಳನ್ನು ಮಾಡ್ತೀವಿ. ದೇವರು ದೂರ ಆದರೆ ಅಪವಾದಿ ಹತ್ತಿರ ಬರ್ತಾನೆ. ಇದೊಂದೇ ನಮ್ಮ ಆಬ್ಜೆಕ್ಟಿವ್. ಇದನ್ನೆಲ್ಲ ಏನಕ್ಕೋಸ್ಕರ ನೋಡ್ತಿದ್ದೀವಿ ಅಂದರೆ ಅದಕ್ಕೋಸ್ಕರನೇ.
ದೇವರು ಜೊತೆಲಿರಬೇಕಾದ್ರೆ ಚಿಂತೆಗಳು, ಯೋಚನೆಗಳು, ಆಲೋಚನೆಗಳು ಇದನ್ನೆಲ್ಲ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇರೋದಿಲ್ಲ. ಆಮೇಲೆ ಬೆಂಕಿಲಿ ಹೋಗುವಂತಹದ್ದು, ನೀರಲ್ಲಿ ಹೋಗುವಂತಹದ್ದು ಅದೆಲ್ಲ ನಮ್ಮ ಆಬ್ಜೆಕ್ಟಿವ್. ದೇವರು ಕೈಯನ್ನು ಹಿಡ್ಕೊಂಡಿರಬೇಕಾದ್ರೆ ಎಷ್ಟು ಭದ್ರವಾಗಿರುತ್ತೆ. ಯಾಕೆಂದರೆ ಇಸ್ರಾಯೇಲಿಯರ ಜೀವನಗಳು, ಬದುಕುಗಳು ಅಷ್ಟು ಭದ್ರವಾಗಿತ್ತು. ದೇವರು ಕೈಯನ್ನು ಹಿಡ್ಕೊಂಡು, ಆ ಮಗುವಿನ ಕೈಯನ್ನು ಹಿಡ್ಕೊಂಡು ನಡೆಸಬೇಕಾದ್ರೆ. ಹೌದಾ? ಇನ್ನೊಂದ್ಸರಿ ಓದೋಣ ಇದೇ ಮಾತನ್ನು. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಹೌದಾ? ಏನರ್ಥ ಆಯಿತು ನಮಗೆ ಸಂದೇಶದಿಂದ? ದೇವರು ಕೈ ಬಿಟ್ಟರೆ ಬಿಡ್ತಾರಾ? ದೇವರು ಕೈ ಬಿಡ್ತಾರೆ? ಖಚಿತವಾಗಿ ಬಿಡ್ತಾರೆ. ಯಾವಾಗ ಬಿಡ್ತಾರೆ? ನಾವು ದೇವರ ಕೈಯನ್ನು ಬಿಟ್ಟಾಗ. ದೇವರು ನಮ್ಮನ್ನು ತಳ್ತಾರೆ? ಖಂಡಿತವಾಗ್ಲೂ ತಳ್ತಾರೆ. ಯಾವಾಗ ತಳ್ತಾರೆ? ನಾವು ದೇವರನ್ನು ತಳ್ಳಿದಾಗ. ದೇವರನ್ನು ಅಂದರೆ ದೇವರ ಆಜ್ಞೆಗಳು, ನಾವು ಓದ್ತಿರುವಂತಹ ಸತ್ಯವೇದ, ನಾವು ಓದ್ತಿರುವಂತಹ ವಚನಗಳು. ದೇವರು ಹಿಂಗೆ ನಡಿಬೇಕು ಅಂತ ಅಂದ್ಕೊಂಡ್ರೆ ಹಂಗೆ ನಡಿಬೇಕು. ಹಂಗೆ ನಡಿದೆ ಇನ್ನೂ ಹೆಂಗೋ ನಡೀತಿದ್ದೀವಿ ಅಂತ ಹೇಳಿದ್ರೆ ದೇವರ ಆಜ್ಞೆಯನ್ನು ತಳ್ತಿದ್ದೀವಿ. ಇನ್ಫ್ಯಾಕ್ಟ್ ದೇವರನ್ನೇ ತಳ್ತಿದ್ದೀವಿ. ದೇವರು ಒಂದ್ಸರಿ ದೂರ ಆದರೆ ಏನೇನಾಗುತ್ತೆ? ಪಾಪಿಗಳು ಇನ್ನೂ ಪಾಪಿಗಳಾಗ್ತಾರೆ. ಎಷ್ಟು ಪಾಪಿಗಳಾಗ್ತಾರೆ ಅಂದರೆ ದೇವರ ಹತ್ರ ಶಾಶ್ವತವಾಗಿ ದೇವರ ಹತ್ತಿರ ಬರಲಿಕ್ಕಾಗದೇ ಇರುವಷ್ಟು ಪಾಪಿಗಳಾಗ್ತಾರೆ. ಒಂದು ವೇಳೆ ದೇವರನ್ನು ಕೈ ಹಿಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ದೇವರು ನಮ್ಮ ಜೊತೆಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಏನೂ ಇಲ್ಲ ಪ್ರಿಯರೇ. ಆರಾಮಾಗಿ ಕಷ್ಟಗಳಲ್ಲೂ ಸುಖಗಳಲ್ಲೂ ನಿಶ್ಚಿಂತೆಯಿಂದ ಜೀವನ ಮಾಡಬಹುದಾಗಿರುವಂಥ ಅವಕಾಶ ಅಂತೂ ಇರುತ್ತೆ. ಯಾವಾಗ? ದೇವ್ರ ಕೈಯನ್ನು ನಾವು ಹಿಡ್ಕೊಂಡಿರ್ಬೇಕಾದ್ರೆ, ದೇವರು ನಮ್ಮ ಕೈಯನ್ನು ಹಿಡ್ಕೊಂಡಿರ್ಬೇಕಾದ್ರೆ, ದೇವರು ನಮ್ಮ ಜೊತೆಲಿರಬೇಕಾದ್ರೆ. ಇನ್ನು ಮುಂದೆ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಮಾಡಬೇಕಾಗಿರುವಂತಹ ಪ್ರಾರ್ಥನೆ, ತಂದೆ ನೀನೊಬ್ಬ ನನ್ನ ಜೊತೆ ಇದ್ದರೆ ಸಾಕು, ನೀನು ನನ್ನ ಹತ್ತಿರ ಇರು, ಯಾವಾಗಲೂ ನನಗೆ ದೂರ ಆಗಬೇಡ. ಭಕ್ತರು ಮಾಡಿದಂತಹ ಪ್ರಾರ್ಥನೆಗಳನ್ನು ನೋಡಿದ್ರಲ್ವ, ನನ್ನಿಂದ ಯಾವತ್ತೂ ದೂರ ಆಗಬೇಡ, ನಿನ್ನ ಸನ್ನಿಧಾನದಿಂದ ನನ್ನನ್ನು ತೆಗೆದು ಹಾಕಬೇಡ, ನನ್ನನ್ನು ತಳ್ಳಬೇಡ. ಈ ಪ್ರಾರ್ಥನೆಗಳಲ್ಲಿ ತಂದೆ ನೀನು ನನಗೆ ದೂರ ಆಗಬಾರ್ದು ಅಂದರೆ ನನ್ನ ಜೀವನ ಹೇಗಿರಬೇಕು ಅದನ್ನು ನನಗೆ ತಿಳಿಸ್ಕೊಡು, ನಾನು ಹಾಗೇ ಜೀವನ ಮಾಡ್ತೀನಿ. ಆವಾಗ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ಅಲ್ವಾ? ಆ ರೀತಿ ಇರುತ್ತೆ. ದೇವರು ಇದ್ದರೆ ಬದುಕುಗಳು. ದೇವರು ದೂರ ಆದ್ರೆ ಆ ಕಾನ್ಸಿಕ್ವೆನ್ಸಸ್ ಹೇಗಿರುತ್ತೆ ಅಂತ ಹೇಳಿ ಈಗಾಗಲೇ ಸೌಲನದ್ದು, ದಾವೀದನದ್ದು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ನಮ್ಮನ್ನು ತಳ್ಳೋದಿಲ್ಲ, ನಮ್ಮನ್ನು ತರೆಯೋದಿಲ್ಲ, ನಮ್ಮ ಕೈಯನ್ನು ಬಿಡುವುದಿಲ್ಲ ಅಂತ ಹೇಳಿದಿರ ತಂದೆ. ಆದರೆ ಒಂದು ವೇಳೆ ನಾವು ನಿಮ್ಮನ್ನು ತಳ್ಳಿದ್ರೆ ನೀವು ನಮ್ಮನ್ನು ಶಾಶ್ವತವಾಗಿ ತಳ್ತೀರಾ ಅಂತ ಹೇಳಿ ಗೊತ್ತಾಗಿದೆ ಅಪ್ಪ. ನಾವು ಯಾವಾಗಲೂ ಸಹ ನಿಮ್ಮ ಆಜ್ಞೆಗಳನ್ನು ತಳ್ಳದೆ ನಿಮ್ಮ ಮಾತುಗಳಿಗೆ ಬದ್ಧರಾಗಿರುವಂತಹ ಮಕ್ಕಳಾಗಿ, ಏಕೆಂದರೆ ನೀವು ನಮಗೆ ಸ್ವಲ್ಪ ದೂರ ಆದರೂ ಅಪವಾದಿ ಬಂದು ನಿಮ್ಮಿಂದ ನಮ್ಮನ್ನು ತುಂಬ ದೂರ ಮಾಡ್ತಾನೆ ಅಂತ ಗೊತ್ತಾಗಿದೆ ಅಪ್ಪ. ಸೌಲನ ಜೀವನದಲ್ಲಿ ಪ್ರಾರಂಭದ ತಪ್ಪನ್ನು ಮಾಡಿದ ತಕ್ಷಣ ನೀವು ದೂರ ಆದ್ರಿ. ಆ ತಪ್ಪನ್ನು ಮಾಡಿ ನೀವು ದೂರ ಆಗಿದ ತಕ್ಷಣ, ಆ ತಪ್ಪನ್ನು ಸೌಲನು ಮಾಡಿ ಸೌಲನಿಗೆ ನೀವು ದೂರ ಆಗಿದ ತಕ್ಷಣ ಮತ್ತೆ 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 ಅಪವಾದಿ ಸೌಲನ ಕೈಯಲ್ಲಿ ತಪ್ಪಿನ ಮೇಲೆ ತಪ್ಪು ಮಾಡಿಸಿ ಸಾಕಷ್ಟು ದೂರ ಮಾಡಿತು ನಿಮಗೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ನಮ್ಮ ಜೀವನಗಳಲ್ಲೂ ಪಾಪಿಗಳು ಇನ್ನೂ ಪಾಪಿಗಳಾಗುವಂತಹದ್ದು ತುಂಬ ಸುಲಭ. ನೀವು ದೂರ ಆದರೆ, ನೀವು ಹತ್ತಿರ ಇರಬೇಕಾದ್ರೆ ಪರಿಶುದ್ಧರು ಇನ್ನೂ ಪರಿಶುದ್ಧರಾಗುವಂತಹದ್ದು ತುಂಬ ಸುಲಭ. ನೀವು ಹತ್ತಿರ ಇದ್ದರೆ ನಿಮ್ಮನ್ನು ಯಾವಾಗಲೂ ನಮ್ಮ ಹತ್ತಿರ ಇರಿಸ್ಕೊಳ್ತೀವಿ ಅನ್ನುವಂಥ ಭರವಸೆ ಕೊಡ್ತಾ, ನಿಮ್ಮ ಕೈಯನ್ನು ನಾವು ಯಾವಾಗಲೂ ಶಾಶ್ವತವಾಗಿ ಹಿಡ್ಕೊಂಡಿರ್ತೀವಿ, ನೀವು ಸಹ ನಮ್ಮ ಕೈಯನ್ನು ಹಿಡ್ಕೊಂಡಿರುವಂಥ ಒಳ್ಳೆ ಮಕ್ಕಳಾಗ್ತೀವಿ ನಾವು ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ಕೊಡಬೇಕಾದ್ರೆ ನಿನ್ನ ಮಗನೊಟ್ಟಿಗೆ ನೀವಿತ್ತು, ಹಾಗೆ ನಿಮ್ಮ ಮಗನ ಮೂಲಕ 1 ವಾರ ಆದ ನಂತರ 2 ವಾರ ಆದ ನಂತರ ಸಂದೇಶ ಕೇಳುವಂತಹ ಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟಿದ್ದೀರ ತಂದೆ. ಆ ಭಾಗ್ಯವನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳುವಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರ ದೇವರು